ಜೈ ಗುರುದೇವ್, ನಮಸ್ತೆ. ಎಲ್ರಿಗೂ ಆತ್ಮೀಯ ಸ್ವಾಗತ. ಸೊ ಇದೊಂದು ಫಾರ್ಮಲಿ ಇನ್ಫಾರ್ಮಲ್ ಮೀಟಿಂಗು, ನಾಟ್ ಟು ಹ್ಯಾವ್ ಎನಿ ಸೀರಿಯಸ್ ಡಿಸ್ಕಷನ್. ಆದ್ರೆ ತುಂಬಾ ಇಂಪಾರ್ಟೆಂಟ್ ಆದಂತಹ ಕೆಲವೊಂದು ಮಾಹಿತಿ ಈ ಸೆಷನ್ ಅಲ್ಲಿ ನಾನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ನನ್ನ ಹತ್ರ ಒಂದು 10-15 ನಿಮಿಷ ಶೇರ್ ಮಾಡೋದಕ್ಕಿರುತ್ತೆ. ಆ ನಂತರ ಯಾವುದೇ ತರಹದ ಪ್ರಶ್ನೆ ಇದ್ರೆ ನಾನು ನಿಮ್ಮ ಹತ್ರ ತಗೊಳ್ತೀನಿ. ದ ಐಡಿಯಾ, ಈ ಸೆಷನ್ ನ ಮುಖ್ಯವಾದಂತಹ ಉದ್ದೇಶ ಏನಪ್ಪಾ ಅಂತಂದ್ರೆ, ನಿಮ್ಮನ್ನ ಮಾನಸಿಕವಾಗಿ ಮತ್ತು ಭೌತಿಕವಾಗಿ ಯಾವ ರೀತಿಯ ನೀವು ಸಿದ್ಧತೆ ಮಾಡಿಕೊಂಡು ನಮ್ಮ ರಿಟ್ರೀಟ್ ನಲ್ಲಿ ನೀವು ಭಾಗವಹಿಸಬೇಕು, ಮತ್ತೆ ಯಾವ ತರ ಅದರ ಬೆಸ್ಟ್ ಬೆನಿಫಿಟ್ ನಿಮ್ಗೆ ಸಿಗೋ ತರ ನೀವು ಹೇಗೆ ಅದರಲ್ಲಿ ಭಾಗವಹಿಸಬಹುದು ಅನ್ನೋದನ್ನ ತಿಳಿಸೋದಕ್ಕೆ ಈ ಒಂದು ಸೆಷನ್ ನಾನು ಇಟ್ಕೊಂಡಿದ್ದೇನೆ. ಸೊ ಯಾರೆಲ್ಲ ಈ ಸೆಷನ್ ಅಲ್ಲಿ ಇದ್ದೀರಿ, ರೆಕಾರ್ಡಿಂಗ್ ನೋಡ್ತಾ ಇದ್ದೀರಿ, ನಮ್ಮ ರಿಟ್ರೀಟಿಗೆ ನಿಮ್ಮ ಉಪಸ್ಥಿತಿಯನ್ನ ನೀವು ಆಲ್ರೆಡಿ ಕನ್ಫರ್ಮ್ ಮಾಡಿರೋರು ಯಾರಿದ್ದೀರಿ, ಚಾಟ್ ಬಾಕ್ಸ್ ಅಲ್ಲಿ 100 ಅಂತ ಟೈಪ್ ಮಾಡಿ. ಇಫ್ ಯು ಹ್ಯಾವ್ ಆಲ್ರೆಡಿ ಬಾಟ್ ಯುವರ್ ಟಿಕೆಟ್ ಅಂಡ್ ಪಕ್ಕ ಪಕ್ಕ ನೀವು ನಮ್ಮ ಜೊತೆಗೆ ಮುಂದಿನ ವಾರ ಭಾನುವಾರ ದಿನ ನಮ್ಮ ಜೊತೆಗೆ ಇರುವಂತವ್ರು. ಅಂಡ್ ಹೂಎವರ್ ಇಸ್ ನಾಟ್ ಯೆಟ್ ಬುಕ್ಡ್, ಯಾರು ಬುಕ್ ಮಾಡಿಲ್ವೋ, ಸೊ ಫಾರ್ ದೆಮ್ ವಿ ಹ್ಯಾವ್ ಪ್ರೊಬಬ್ಲಿ ಅಬೌಟ್ 3 to 5 ಟಿಕೆಟ್ಸ್, 3 ರಿಂದ 5 ಟಿಕೆಟ್ ನಾವು ಒಂದು ಬಫರ್ ತರ ಇಟ್ಕೊಂಡಿದೀವಿ. ಸೊ ಪ್ರೊಬಬ್ಲಿ ಅಂಥವ್ರಲ್ಲಿ ನೀವು ಯಾರಾದ್ರೂ ಒಬ್ರು ಆಗಿದ್ದಿದ್ರೆ ನೀವು ಆ ಒಂದು ಟಿಕೆಟ್ ನ ಪರ್ಚೇಸ್ ಮಾಡ್ಕೊಂಡು ನಮ್ಮ ಜೊತೆಗೆ ಮುಂದಿನ ವಾರ ಜಾಯಿನ್ ಆಗಬಹುದು. ಸೊ ಎಸ್ಪೆಷಲಿ ರೇಖಿ ದೀಕ್ಷೆ, ನಿಮ್ಗೆ ನಾನು ಈ ಹಿಂದೆ ಕೂಡ ಸಾಕಷ್ಟು ಸರಿ ಹೇಳಿದ್ದೇನೆ, ದೀಕ್ಷೆಯನ್ನ ಯಾರಿಂದ ಯಾವಾಗ ಪಡಿಬೇಕು ಅನ್ನುವಂಥದ್ದು ಮೊದಲೇ ನಿರ್ಣಯ ಆಗಿರ್ತದೆ ಅಂತ ಹೇಳ್ತಾರೆ. ಆನ್ಲೈನ್ ಆಗ್ಲಿ ಆಫ್ಲೈನ್ ಆಗ್ಲಿ ಯಾವುದೇ ದೀಕ್ಷೆಗೆ ಸಮಟೈಮ್ಸ್ ಇಟ್ ಈಸ್ ಡೆಸ್ಟಿನ್ಡ್ ಅಂತ, ಪೂರ್ವ ನಿರ್ಧಾರ ಆಗಿರುವಂತದ್ದು ಈ ಒಂದು ಪ್ರಕ್ರಿಯೆ ಅಂತ. ಸೊ ಜಸ್ಟ್ ಇನ್ ಕೇಸ್ ಈ ವಿಡಿಯೋ ನೋಡ್ತಾ ಇರುವಂತವ್ರು ನಿಮ್ಗೆ 27ನೇ ತಾರೀಕೇನೆ ಫಿಸಿಕಲ್ ಆದಂತಹ ದೀಕ್ಷೆ ಪಡೆಯುವಂತ ಒಂದು ಅವಕಾಶ ಬೇಕು ಅಂತ ಇದ್ರೆ, ನಿಮ್ಗೆ ಆತ್ಮದ ಕರೆ ಇದ್ರೆ, ಯು ಕ್ಯಾನ್ ಡೆಫಿನೆಟ್ಲಿ ಜಾಯಿನ್. ಓಕೆ, ಸೊ ಒಂದು 3 ರಿಂದ 5 ಜನ ಬಹುಶಃ ನಾವು ಅಕೊಮಡೇಟ್ ಮಾಡ್ಬೋದು. ಆಲ್ರೆಡಿ ನಮ್ಮ ಹತ್ರ ಇವಾಗ ಆಸ್ ಐ ಸಿ ದ ಲಿಸ್ಟ್, ಸುಮಾರು ಒಂದು 80 ಜನ ಇವಾಗ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರುವಂತವ್ರು. ಅಂಡ್ ಆ ಹಾಲ್ ನಲ್ಲಿ ಬಹುಶಃ ಇನ್ನ ಒಂದು ಸ್ವಲ್ಪ ಜನ ನಾವು ಅಕೊಮಡೇಟ್ ಮಾಡ್ಬೋದು. ಅಂಡ್ ನಾವು ಇಲ್ಲಿ ಪ್ರಾಪರ್ಟಿ ಮ್ಯಾನೇಜರ್ಗೆ ಕೂಡ ನಾನು ಹೇಳಿರುವಂತದ್ದು ಪ್ರಾಬಬ್ಲಿ ಇನ್ನ ಒಂದು 4-5 ಜನ ನೀವು ಅಕೊಮಡೇಟ್ ಮಾಡಬಹುದು ಅಂತ. ಸೊ ದೇ ಹ್ಯಾವ್ ಎಗ್ರೀಡ್. ಸೊ ಯಾ, ದಟ್ ಈಸ್ ದ ಐಡಿಯಾ. ಹೋಟೆಲ್ ಗೋಕುಲಂ ಗ್ರ್ಯಾಂಡ್, ಗೋಕುಲಂ ಗ್ರ್ಯಾಂಡ್ ಹೋಟೆಲ್ ಅಂಡ್ ಸ್ಪಾ ಅಂತ ಹೇಳಿ BL ಸರ್ಕಲ್ ನಿಂದ ಹತ್ರ ಆಗುತ್ತೆ. ಬೆಂಗಳೂರಿನ BL ಸರ್ಕಲ್ ರಿಂಗ್ ರೋಡ್ ಅಲ್ಲಿ ಬರ್ತದೆ. ಅದು ಬೆಂಗಳೂರು ಉತ್ತರದಲ್ಲಿ ಬರುವಂತಹ ಒಂದು ಜಾಗ. 5 ಸ್ಟಾರ್ ಪ್ರಾಪರ್ಟಿ ಅಂಡ್ ಸಾಕಷ್ಟು ಪಾರ್ಕಿಂಗ್ ಜಾಗ ಇದೆ. 80-90 ಕಾರ್ ಪಾರ್ಕ್ ಗಳನ್ನ ಮಾಡುವಂತದ್ದು ಅಲ್ಲಿ ಅವಕಾಶ ಇದೆ. ಅಫ್ಕೋರ್ಸ್ ಬೇರೆ ಅಲ್ಲಿ 150-200, ಐ ಥಿಂಕ್ 140-150 ರೂಮ್ಗಳು ಕೂಡ ಇದೆ. ರೂಮ್ಗಳಲ್ಲಿ ಕೂಡ ಏರೋಸ್ಟೇಸ್ಗಳು ಎಲ್ಲ ಅಲ್ಲಿ ಇರ್ತಾರೆ. ಲೈಕ್ ಐ ಥಿಂಕ್ ಇಂಡಿಗೋ ಏರ್ಲೈನ್ಸ್ನವರು ಇವರೆಲ್ಲ ಪರ್ಮನೆಂಟ್ ಆಗಿ ಆ ಜಾಗವನ್ನ ಉಪಯೋಗಿಸ್ತಾರೆ. ಲೈಕ್ ಒಂದು 20-25 ರೂಮ್ ಅವರನ್ನೇ ಆಕ್ಯುಪೈ ಮಾಡಿರ್ತಾರೆ. ಅಂಡ್ ಗ್ರ್ಯಾಂಡ್ ಹೋಟೆಲ್ ಅಷ್ಟು ನಾನು ಹೇಳ್ಬೋದು. ಆ ಒಂದು ಲೊಕೇಶನ್ ಏನಿದೆ ಇದೊಂದು ಉತ್ತಮವಾದಂತಹ ಅನುಭವವನ್ನ ಕೊಡುವಂತಹ ಲೊಕೇಶನ್, ಹಾಗಾಗಿ ಅದನ್ನ ನಾವು ಚೂಸ್ ಮಾಡಿರುವಂತದ್ದು. ಸೊ ಕಮಿಂಗ್ ಟು ದ ರಿಟ್ರೀಟ್ ಇವೆಂಟ್ ಆಸ್ ಸಚ್, ಇವೆಂಟ್ 9 ಗಂಟೆಗೆ ಸ್ಟಾರ್ಟ್ ಮಾಡ್ಬೇಕು ಅಂತ ಇದೆ. ಓಕೆ, 9. ಸೊ 9 ಅಂತಂದ್ರೆ ಇವಾಗ ನಾನು ಸೆಷನ್ ಸ್ಟಾರ್ಟ್ ಮಾಡುವಾಗ ಲೇಟ್ ಆಯ್ತಲ್ವಾ, ಆ ತರ ಲೇಟ್ ಆಗುವಾಗಿಲ್ಲ. ನನಗೆ ಇವತ್ತು ಒಂದ್ ಸ್ವಲ್ಪ ಪಕ್ಕದಲ್ಲಿ ಪ್ಯಾರಲಲ್ ಆಗಿ ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ನಾನು ಡಿಲೇ ಮಾಡ್ಬೇಕಾಯ್ತು. ಮತ್ತೆ ಇನ್ನ ಸ್ವಲ್ಪ ಜಾಸ್ತಿ ಜನ ಲೈವ್ ಆಗಿ ಬರ್ತಾರೇನೋ ಅನ್ನುವಂತಹ ಒಂದು ಆಶಯದಿಂದ ಸ್ವಲ್ಪ ಡಿಲೇ ಮಾಡಿದೆ ಸೆಷನ್. ಬಟ್ ಅಲ್ಲಿ 9 ಅಂದ್ರೆ 9 ಟೈಮ್ ಅಂತ ಆಗ್ತಿದ್ದಾಗ 9ಕ್ಕೆ ಸ್ಟಾರ್ಟ್ ಆಗುತ್ತೆ ಸೆಷನ್. ಓಕೆ, ಇದು ನನಗೆ ಯಾವಾಗ ಮೈಂಡ್ ಅಲ್ಲಿ ಕೂತ್ಕೊಳ್ತು ಅಂತಂದ್ರೆ, ನಾನು 2022 TTT ಟ್ರೈನ್ ದ ಟ್ರೈನರ್ ಅಂತ ಒಂದು ಪ್ರೋಗ್ರಾಮ್ ಅಟೆಂಡ್ ಮಾಡಿದ್ದೆ. ಒಂದು ಸರಿ ಚಾಟ್ ಬಾಕ್ಸ್ ಅಲ್ಲಿ TTT ಅಂತ ಟೈಪ್ ಮಾಡಿ, ಲೆಟ್ ಇಟ್ ಸಿಂಕ್, ನಿಮ್ಮ ಮೈಂಡ್ ಅಲ್ಲಿ ಅದು ಸಿಂಕ್ ಆಗ್ಲಿ. ಒಬ್ಬ ಟ್ರೈನರ್ ಕ್ಲಾಸಸ್ ಅನ್ನ ತಗೊಳ್ಳೋದಕ್ಕೆ ಯಾವ ತರ ಟ್ರೈನ್ ಮಾಡ್ಬೇಕು ಅಂತ ಆ ಕ್ಲಾಸಸ್ ಗಳಲ್ಲಿ ಹೇಳ್ಕೊಟ್ಟಿದ್ರು. ಅದರಲ್ಲಿ ಒಂದು ಮುಖ್ಯವಾದಂತಹ
ಲರ್ನಿಂಗ್ ನಮ್ಗೆ ಕೊಟ್ಟಿರುವಂತದ್ದು ಬ್ಲೇರ್ ಸಿಂಗರ್ ಅವರು ಅಂತಂದ್ರೆ, ಟೈಮ್ ಅಂದ್ರೆ ಟೈಮ್ ಅಂತ, ಸ್ವಲ್ಪ ಆಚೆ ಈಚೆ ಆಗೋ ಹಾಗೆ ಇಲ್ಲ. ಸೊ ಟಿ ನಲ್ಲಿ ಏನಾಗ್ತಿತ್ತು ಅಂತಂದ್ರೆ, ಇನ್ ಕೇಸ್ ನಾವು, ಅದು 3.5 ದಿವಸದ ಪ್ರೋಗ್ರಾಮ್ ಆಗಿತ್ತು. 3.5 ದಿವಸದಲ್ಲಿ ಇನ್ ಕೇಸ್ ಯಾವುದೋ ಒಂದು ಸೆಷನ್ ಅಲ್ಲೂ ಕೂಡ, ಅಂದ್ರೆ ಬೆಳಗ್ಗೆ ಸ್ಟಾರ್ಟಿಂಗ್ ಅಲ್ಲಿ ಒಂದು ಸೆಷನ್ ಸ್ಟಾರ್ಟ್ ಆಗುತ್ತೆ, ಆಮೇಲೆ ಟೀ ಬ್ರೇಕ್ ಇರ್ತದೆ 11 ಗಂಟೆ 11:30 ಅಂದಾಜಿಗೆ. ಆ ನಂತರ ಬ್ರೇಕ್ ಆದ ನಂತರ ಮತ್ತೆ ಬರುವಾಗ ಸೆಕೆಂಡ್ ಟೈಮ್ ಊಟದ ಬ್ರೇಕ್ ಇರುತ್ತೆ, ಊಟ ಆಗಿ ಮತ್ತೆ ಬಂದಾಗ ಮತ್ತೊಂದು ಥರ್ಡ್ ಬ್ರೇಕ್ ಆಯ್ತು, ಮತ್ತೆ ಟೀ ಬ್ರೇಕ್ ಇರುತ್ತೆ 4ನೇದು. ಟೀ ಬ್ರೇಕ್ ಆದ ನಂತರ ಮತ್ತೆ ಸಂಜೆ ಹೊತ್ತು ಮತ್ತೊಂದ್ಸರಿ ಬ್ರೇಕ್ ಕೊಡ್ತಾರೆ 1 ಅವರ್, ಆನಂತರ ಮತ್ತೆ ಜಾಯ್ನ್ ಆಗ್ತೀವಿ. ಬಿಕಾಸ್ ದ ಸೆಷನ್ ರಾತ್ರಿ 2 ಗಂಟೆ ತನಕ ಹೋಗ್ತಾ ಇತ್ತು ಎವ್ರಿ ಡೇ. ಅಂಡ್ ವಿ ಹ್ಯಾವ್ ಟು ಬಿ ದೇರ್, ಪ್ರೆಸೆಂಟ್ ಆಗಿರ್ಬೇಕು. ಅಂಡ್ ಇಂಪಾರ್ಟೆಂಟ್ ಅಂತಂದ್ರೆ, ಒಂದೇ 1 ನಿಮಿಷ ನಾವು ಪ್ರತಿ ಸೆಷನ್ಗೆ ಜಾಯ್ನ್ ಆಗೋನು ಕೂಡ ಲೇಟ್ ಆಯ್ತು ಅಂತಾದ್ರೆ ವಿ ಹ್ಯಾಡ್ ಟು ಪೇ ಫೈನ್, ಫೈನ್ ಕೊಡ್ಬೇಕಾಗಿತ್ತು. ಸೊ ಇದು ಯಾಕೆ ಅಂತಂದ್ರೆ, ಸಮಯಕ್ಕೆ ನಾವು ಮಹತ್ವ ಕೊಡ್ಬೇಕು ಅನ್ನುವಂಥ ದೃಷ್ಟಿಯಿಂದ. ಅಂಡ್ ಕ್ಲಾಸಸ್ ಅನ್ನ ಮಾಡೋದು ಕೂಡ ಹಾಗೆ. ನಾವು ಇನ್ಫ್ಯಾಕ್ಟ್ ಆನ್ಲೈನ್ ನಲ್ಲಿ ಕೂಡ ನಮ್ಮ ಪ್ರಯತ್ನ ಏನಿದೆ ಅಂತಂದ್ರೆ, ಆನ್ ಟೈಮ್ ಸೆಷನ್ ಅನ್ನ ಸ್ಟಾರ್ಟ್ ಮಾಡ್ತೀವಿ. ಅಬ್ಸರ್ವ್ ಮಾಡಿದಿರಲ್ವಾ, ಹೆಚ್ಚಾಗಿ ಈ ಸ್ಟಾರ್ಟ್ ಆನ್ ಟೈಮ್. ಅಂಡ್ ಸೊ ಅದು ಅಲ್ಲಿಂದನೇ ಬಂದಿರೋದು ಟಿ. ಸೊ ಇವಾಗ ರಿಟ್ರೀಟಿಗೆ ಬರುವಂತವರಿಗೆ ಇದೊಂದು ತುಂಬಾ ಮುಖ್ಯವಾದಂತಹ ಮಾಹಿತಿ. ಏನಪ್ಪಾ ಅಂತಂದ್ರೆ, 9 ಅಂತಂದ್ರೆ 9, ಇನ್ಫ್ಯಾಕ್ಟ್ 9ಕ್ಕೆ ನೀವು ಬಂದ್ರೆ ನೀವು ಲೇಟ್. ಸೊ 8:55ಕ್ಕೆ ನೀವು ಅಲ್ಲಿ ರೆಡಿ ಇರಬೇಕು. ಓಕೆನಾ? ಲೈಕ್ 2-3 ಮಿನಿಟ್ಸ್ ಬಿಫೋರ್. ಸೊ ಅಲ್ಲಿ ಇವಾಗ ನಾವು ಹೇಗ್ ಮಾಡೋ ಯೋಚನೆ ಇದೆ ಅಂತಂದ್ರೆ, ಜಸ್ಟ್ ಲೈಕ್ ಪ್ರೀವಿಯಸ್ ರಿಟ್ರೀಟ್ ಗಳಲ್ಲಿ ಮಾಡೋ ತರನೇ, 9 ಅಂದ್ರೆ ಎಕ್ಸಾಕ್ಟ್ 9ಕ್ಕೆ ಡೋರ್ಗಳು ಓಪನ್ ಆಗುತ್ತೆ, ಹಾಲ್ ದ ಡೋರ್ ಓಪನ್ ಆಗುತ್ತೆ. ಅಂಡ್ ದಟ್ ಟೈಮ್ ಯು ಗೆಟ್ ಇನ್. ಓಕೆ. ಅಂಡ್ ಟೀ ಬ್ರೇಕ್ ನಲ್ಲೂ ಅಷ್ಟೇ, ದೇರ್ ವಿಲ್ ಬಿ ಸೈನ್. ಒಂದು 5 ನಿಮಿಷ ಇರುವಾಗ್ಲೇ ಟೀ ಬ್ರೇಕ್ ಮುಗಿಯುವಂತ ಸಮಯದಲ್ಲಿ ನಿಮ್ಗೆ ಇಂಡಿಕೇಶನ್ ಕೊಡಲಾಗುತ್ತೆ. ಸೊ ಎಕ್ಸಾಕ್ಟ್ ಟೈಮ್ ಒಳಗಡೆ ನೀವು ಹಾಲ್ ಒಳಗಡೆ ಬಂದು ಕೂತ್ಕೋಬೇಕು. ದಿಸ್ ಇಸ್ ಇಂಪಾರ್ಟೆಂಟ್. ಸೊ ಬೆಳಗ್ಗೆ ಫಸ್ಟ್ ಎಂಟ್ರಿ, ಆಮೇಲೆ ಟೀ ಬ್ರೇಕ್ ಆದ ನಂತರ ಒಂದು ಎಂಟ್ರಿ, ಲಂಚ್ ಆದ ನಂತರ ಒಂದು ಎಂಟ್ರಿ, ಮತ್ತೆ ಟೀ ಬ್ರೇಕ್ ಆದ ನಂತರ ಒಂದು ಎಂಟ್ರಿ. 4 ಸರಿ ನೀವು ಹಾಲಿಗೆ ಹೋಗ್ಬೇಕು ಅಲ್ವಾ? ಸೊ 4 ಸಲ ಕೂಡ ಟೈಮು ನೀವು ಮಿಸ್ ಮಾಡೋ ಹಾಗಿಲ್ಲ. ಮಿಸ್ ಮಾಡಿದ್ರೆ ಪ್ರತಿ ಎಂಟ್ರಿಗೆ ಐ ಇಂಟೆಂಡ್ ಟು ಟೇಕ್ ಅಟ್ ಲೀಸ್ಟ್ 200 rupees ಫೈನ್. 200 ರೂಪಾಯಿ ಫೈನ್ ಇರುತ್ತೆ, ಇಲ್ಲಾಂದ್ರೆ ಆ ಸೆಷನ್ ನಿಮ್ಗೆ ಮಿಸ್ ಆಗುತ್ತೆ. ಇದು ನಿಮ್ಗೆ ಸೂಪರ್ ಕ್ಲಿಯರ್ ಅರ್ಥ ಆದ್ರೆ SC ಅಂತ ಟೈಪ್ ಮಾಡಿ. SC ಇದ್ರೆ ಸೂಪರ್ ಕ್ಲಿಯರ್ ಅಂತ. ಸೊ ಟೈಮಿಗೆ ಬಹಳ ಬಹಳ ಮಹತ್ವ. ಓಕೆನಾ? ಎಸ್, ಫೈನ್. ಲೇಟ್ ಆದ್ರೆ ಫೈನ್ ಇರುತ್ತೆ, ಕರೆಕ್ಟ್. ಸುಚಿತ್ರ ಅವರಿಗೆ ಗೊತ್ತಿದೆ, ಯಾಕಂದ್ರೆ ನಾವು ಲಾಸ್ಟ್ ಟೈಮ್ ಕೂಡ ಅಟೆಂಡ್ ಆಗಿದ್ರು, ಹಾಗಾಗಿ ಶಿ ನೋಸ್ ಇಟ್ ಬೆಟರ್. ಹ್ಮ್ ಇನ್ನ ಒಂದಿದೆ ಫೈನ್ ಕಲೆಕ್ಟ್ ಮಾಡ್ಲಿಕ್ಕೆ ನಮ್ದೊಂದು ಅವಕಾಶ. ಏನಪ್ಪಾ ಅಂತಂದ್ರೆ, ನಿಮ್ಮಲ್ಲಿರುವ ಕೈಯಲ್ಲಿರುವಂತಹ ಫೋನ್ ಇದೆಯಲ್ಲ, ಇದು ರಿಂಗ್ ಆಗೋ ಹಾಗಿಲ್ಲ. ಇನ್ಫ್ಯಾಕ್ಟ್ ವೈಬ್ರೇಟ್ ಕೂಡ ಆಗ್ಬಾರ್ದು. ಸೊ ನಿಮ್ಮ ಫೋನ್ ಅನ್ನ ನಿಮ್ಗೆ ವೈಬ್ರೇಟ್ ಹಾಕ್ಲಿಕ್ಕೆ ಆಗದೇ ಇದ್ರೆ, ಗೊತ್ತಿಲ್ಲದೆ ಇದ್ರೆ, ನಮ್ಮ ವಾಲಂಟಿಯರ್ಸ್ ಇರ್ತಾರೆ, ಅವ್ರು ನಿಮ್ಗೆ ಸಹಾಯ ಮಾಡ್ತಾರೆ. ಬಟ್ ಮೇಕ್ ಶೂರ್ ಡ್ಯೂರಿಂಗ್ ದ ಸೆಷನ್ ನ ಒಳಗಡೆ ನಿಮ್ಮ ಫೋನು ರಿಂಗ್ ಆಗೋ ಹಾಗೆ ಇಲ್ಲ. ಓಕೆನಾ? ಇಫ್ ಇಟ್ ಈಸ್ ನೋಟೆಡ್, ಚಾಟ್ ಬಾಕ್ಸ್ ಅಲ್ಲಿ ಎನ್ ಅಂತ ಟೈಪ್ ಮಾಡಿ, ಎನ್ ಫಾರ್ ನೋಟೆಡ್ ಅಂತ. ಜಸ್ಟ್ ಗಿವ್ ಮಿ ಎ ಸೆಕೆಂಡ್. Okay, so this is the second rule. Okay, again there will be fine if the phone rings. Phone ring ಆಗೋಗಿಲ್ಲ. ಸೊ ಬೆಸ್ಟ್ ಈಸ್ ಸ್ವಿಚ್ ಆಫ್. ಫೋನ್ ಅನ್ನ ಸ್ವಿಚ್ ಆಫ್ ಮಾಡ್ಬಿಟ್ಬಿಡಿ. ಅಂಡ್ ತುಂಬಾ ನಿಮ್ಗೆ ಏನೋ ನಿಮ್ದು ಬಿಸ್ನೆಸ್ ನಡೀತಾ ಇದೆ, ನೀವಿಲ್ದೆ ಅಲ್ಲಿ ಮೂವ್ಮೆಂಟೇ ಆಗ್ತಿಲ್ಲ ಅನ್ನೋ ತರ ಏನಾದ್ರೂ ಇದ್ರೆ, ಯು ಕ್ಯಾನ್ ಪುಟ್ ಇಟ್ ಇನ್ ಸೈಲೆಂಟ್ ಮೋಡ್. ಸೈಲೆಂಟ್ ಮೋಡ್ ಅಲ್ಲಿ ಹಾಕಿಡ್ಬೋದು. ಓಕೆನಾ?
ಸೊ ದಿಸ್ ಇಸ್ ದ ಸೆಕೆಂಡ್ ಇನ್ಸ್ಟ್ರಕ್ಷನ್. ಇನ್ನ ಯಾವ ಬಟ್ಟೆ ಹಾಕೋಬೇಕು ಅಂತ, ಬಟ್ಟೆ ಯು ಕ್ಯಾನ್ ಯೂಸ್ ಎನಿ ಲೈಟ್ ಕಲರ್. ಯಾಕಂದ್ರೆ ನಾವು ದೀಕ್ಷೆ ತಗೊಳ್ಳೋದ್ರಿಂದಾಗಿ ಕಲರು ಬಿಳಿ ಇದ್ರೆ ಒಳ್ಳೇದು. ಬಿಳಿ ನಿಮ್ಮ ಹತ್ರ ಇಲ್ಲ ಅಂತಂದ್ರೆ ಯು ಕ್ಯಾನ್ ಗೋ ಫಾರ್ ಎ ಲೈಟರ್ ಒನ್ಸ್, ಲೈಟರ್ ಶೇಡ್ ನಲ್ಲಿರುವಂತಹ ಬಟ್ಟೆಗಳನ್ನ ಹಾಕೋಬಹುದು. ಅಂಡ್ ವೈಬ್ ಹೇಗಿರುತ್ತೆ, ಇಟ್ ಈಸ್ ಮೋಸ್ಟ್ಲಿ ಎ ಸ್ಪಿರಿಚುವಲ್ ವೈಬ್, ಆಧ್ಯಾತ್ಮಿಕವಾದಂತಹ ವೈಬ್ ಇರುತ್ತೆ. ಇಟ್ ಇಸ್ ನಾಟ್ ಎ ಎಂಜಾಯ್ಮೆಂಟ್ ಪಾರ್ಟಿ ಮೋಡ್ ತರ ಇರಲ್ಲ, ಇದು ಸ್ಪಿರಿಚುವಲ್ ಪಾರ್ಟಿ. ಓಕೆನಾ? ಅಫ್ಕೋರ್ಸ್ ನಾವು ಡ್ಯಾನ್ಸ್ ಮಾಡ್ತೀವಿ, ವಿ ವಿಲ್ ಸಿಂಗ್, ಹಾಡೋದಿರುತ್ತೆ, ಡ್ಯಾನ್ಸ್ ಮಾಡೋದಿರುತ್ತೆ, ಬಟ್ ಇಟ್ ವಿಲ್ ಬಿ ಫಾರ್ ಎ ಡಿವೈನ್ ಪರ್ಪಸ್. ಓಕೆನಾ? ನಾಟ್ ವಿತ್ ದ ಜಸ್ಟ್ ಎಂಜಾಯ್ಮೆಂಟ್. ಅಂಡ್ ಫುಡ್, ಇಟ್ ವಿಲ್ ಬಿ ಎ ವೆಜಿಟೇರಿಯನ್ ಫುಡ್. ನಾನ್ ವೆಜ್ ಫುಡ್ ಅನ್ನ ಅಲ್ಲಿ ಅವತ್ತು ನಾವು ಕೊಡ್ತಾ ಇಲ್ಲ. ಇಟ್ ವಿಲ್ ಬಿ, ಪೂರ್ತಿ ಸಾತ್ವಿಕ್ ಅಂತ ಹೇಳೋದಿಲ್ಲ ನಾನು, ಬಟ್ ಇಟ್ ವಿಲ್ ಬಿ ವೆಜಿಟೇರಿಯನ್ ಫುಡ್. ಓಕೆ? ಸೊ ಬಟ್ಟೆಗಳು ಯು ಕ್ಯಾನ್ ವೇರ್ ಲೈಟ್ ಕಲರ್ ಅಂಡ್ ಸ್ವಲ್ಪ ಲೂಸ್ ಆಗಿರಲಿ. ಯು ಡೋಂಟ್ ಹ್ಯಾವ್ ಟು ತುಂಬಾ ಟೈಟ್ ಜೀನ್ಸ್ ಗಳನ್ನೆಲ್ಲ ಹಾಕೋದು ಬೇಡ. ಓಕೆ? ಸೊ ಇದು ನಿಮ್ಗೆ ಕ್ಲಿಯರ್ ಆಗಿದ್ರೆ ಒಂದು ಎಸ್ ಅಂತ ಟೈಪ್ ಮಾಡಿ. ಅಂಡ್ ಕೋರ್ಸ್ ನಿಮ್ಗೆ ಏನಾದ್ರು ಪ್ರಶ್ನೆಗಳಿದ್ರೆ ಯು ಕ್ಯಾನ್ ಆಲ್ವೇಸ್ ಆಸ್ಕ್ ಮೀ, ನಂತರ ಕೇಳ್ಬೋದು. ಐ ವಿಲ್ ಟೇಕ್ ಕ್ವಶನ್ಸ್. ಸೊ ಟೈಮಿಂಗ್ ಹೇಳಿದೆ, ಬಟ್ಟೆ ಹೇಳಿದೆ, ಕೂತ್ಕೊಳ್ಳೋದಕ್ಕೆ ವಿ ವಿಲ್ ಹ್ಯಾವ್ ಸೀಟಿಂಗ್ ಅರೇಂಜ್ಮೆಂಟ್ಸ್, ಚೇರ್ಗಳಿರುತ್ತೆ. ಅಂಡ್ ನಿಮ್ಗೆ ಟ್ಯಾಗ್ ಇರುತ್ತೆ. ಓಕೆ? ಒಬ್ಬೊಬ್ಬರಿಗೂ ಒಂದೊಂದು ಟ್ಯಾಗ್ ಹಾಕಿರ್ತೀವಿ, ಡಿಪೆಂಡಿಂಗ್ ಆನ್ ಐದರ್ ಇಟ್ ಈಸ್ ಎ ಡೈಮಂಡ್ ಮೆಂಬರ್, ಹಾಲ್ ಆಫ್ ಮಿರಾಕಲ್, ಅಂಡ್ ಆಲ್ಸೋ ಫಾರ್ ದಿ ಆಕ್ಷನ್ ಟೇಕರ್ಸ್ ಝೋನ್ ಅಂತ. ಸೊ 3 ಬಾಕ್ಸಸ್ ಗಳಲ್ಲಿ ಇರುತ್ತೆ ಸೀಟಿಂಗ್ ಅರೇಂಜ್ಮೆಂಟ್ಸ್. ಸೊ ಒಂದೊಂದು ಬಾಕ್ಸ್ಗೆ ಹೊಂದಿಕೊಂಡಂತೆ ನಿಮ್ಮ ಸೀಟಿಂಗ್ ಅನ್ನ ನೀವು ತಗೋಬೇಕಾಗತ್ತೆ. ಸೊ ಝೋನ್ ಎ, ಝೋನ್ ಬಿ, ಝೋನ್ ಸಿ ಇರುತ್ತೆ. ಫೈನ್. ಸೊ ನಮ್ಮ ಕಮ್ಯುನಿಟಿಯಲ್ಲಿ ಜಾಸ್ತಿ ಆಕ್ಟಿವ್ ಆಗಿರುವಂತವ್ರು, ಜಾಸ್ತಿ ಕಮಿಟ್ಮೆಂಟ್ ಅಲ್ಲಿ ಇರುವಂತವ್ರು ಫಸ್ಟ್ ರೋ ನಲ್ಲಿ ಇರ್ತಾರೆ. ಓಕೆನಾ? ಅಂಡ್ ಸೆಕೆಂಡ್ ಲೆವೆಲ್ ನಲ್ಲಿ ಹಾಲ್ ಆಫ್ ಮಿರಾಕಲ್, ಅವರಿಗೆ ಹೀಲಿಂಗ್ ಅನ್ನ ಮಾಡ್ಕೊಂಡು ಅವರಿಗೆ ಜೀವನದಲ್ಲಿ ಲೈಫ್ ಅಲ್ಲಿ ಎಕ್ಸ್ಪೀರಿಯನ್ಸಸ್ ಜಾಸ್ತಿ ಆಗಿರುವಂತವ್ರು, ಹೀಲಿಂಗ್ ಜಾಸ್ತಿ ಗೊತ್ತಿರುವಂತವ್ರು, ಇವರೆಲ್ಲ ಸೆಕೆಂಡ್ ಝೋನ್ ಅಲ್ಲಿ ಇರ್ತಾರೆ. ಓಕೆ? ಅಂಡ್ ದೆನ್ ದರ್ ಇಸ್ ಎ ಆಕ್ಷನ್ ಟೇಕರ್ ಝೋನ್. ಯು ವಿಲ್ ಹ್ಯಾವ್ ರೆಡ್ ಟ್ಯಾಗ್, ಕೆಂಪು ಟ್ಯಾಗ್ ಇರುತ್ತೆ ನಿಮ್ಗೆ. ಯು ವಿಲ್ ಬಿ ಇನ್ ದ ಲಾಸ್ಟ್ ಝೋನ್. ಇಂಪಾರ್ಟೆಂಟ್ ಏನು ಅಂತಂದ್ರೆ, ನಿಮ್ಗೆ 4 ಸರಿ ಹಾಲಿಗೆ ಎಂಟ್ರಿ ಇರುತ್ತಲ್ವಾ, ಪ್ರತಿ ಸಾರಿ ಎಂಟ್ರಿ ಮಾಡುವಾಗ್ಲೂ ಕೂಡ ಯು ಆರ್ ಸಪೋಸ್ ಟು ಚೇಂಜ್ ದ ಸೀಟ್. ಸೀಟ್ ಅನ್ನ ಚೇಂಜ್ ಮಾಡ್ಬೇಕು. ನಾನು ಯಾವುದೋ ಒಂದು ಪ್ಲೇಸ್ ಅಲ್ಲಿ ಕೂತ್ರೆ ಇಡೀ ದಿನ ಅದೇ ಪ್ಲೇಸ್ ಅಲ್ಲಿ ಕೂತ್ಕೊಳ್ಳೋ ಹಾಗೆ ಇಲ್ಲ. ಇದಕ್ಕೂ ಒಂದು ಸೈನ್ಸ್ ಇದೆ, ಇದನ್ನು ಹೇಳ್ತೀನಿ. ಯಾಕೆ ಹೇಳ್ತೀನಿ ಅಂತಂದ್ರೆ, ಐ ವಿಲ್ ಎಕ್ಸ್ಪ್ಲೈನ್. ಇದು ಇನ್ಫ್ಯಾಕ್ಟ್ ನಮ್ ಟಿ ನಲ್ಲಿ ಅರ್ಥ ಮಾಡ್ಕೊಂಡಿದ್ದು, ನಾನು ಹೇಳ್ಕೊಟ್ರು ನನಗೆ. ನಾವು, ನಾನೊಂದು ಟಾಸ್ಕ್ ನಿಮ್ಗೆ ಯಾವಾಗ್ಲೂ ಹೇಳ್ತಾ ಇರ್ತೀನಲ್ಲ, ಲೈಫ್ ಅಲ್ಲಿ ಏನು ಮೂವ್ಮೆಂಟ್ ಆಗ್ತಾ ಇಲ್ಲ ಅಂತಾದ್ರೆ, ಇಫ್ ದ ಲೈಫ್ ಇಸ್ ಸ್ಟಕ್ ಸಮ್ವೇರ್, ಒಂದು ಟೆಕ್ನಿಕ್ ಏನಪ್ಪಾ ಅಂತಂದ್ರೆ, ಮನೆಯಲ್ಲಿರುವಂತಹ ವಸ್ತುಗಳನ್ನೇನೆ ಮೂವ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡೋದು. ಅಂದ್ರೆ ನಿಮ್ಮ ಸೋಫಾ ಒಂದ್ ಕಡೆ ಇದೆ ಅಂತಂದ್ರೆ ಅದನ್ನೇ ಒಂದ್ ಸ್ವಲ್ಪ ಮೂವ್ಮೆಂಟ್ ಮಾಡೋದು, ಅಥವಾ ನಿಮ್ದು ಯಾವ್ದಾದ್ರು ಚೇರ್ ಇದ್ರೆ ಅಥವಾ ಟೇಬಲ್ಗಳಿದ್ರೆ ಅಥವಾ ಮಂಚ ಆಗ್ಲಿ, ಯಾವ್ದನ್ನಾದ್ರೂ ಒಂದ್ ಸ್ವಲ್ಪ ಮೂವ್ಮೆಂಟ್ ಮಾಡೋದು. ಓಕೆ? ಫಿಸಿಕಲ್ ಮೂವ್ಮೆಂಟ್ಗಳು ನಮ್ಮ ಲೈಫ್ ಅಲ್ಲಿ ಮೂವ್ಮೆಂಟ್ ತರೋದಕ್ಕೆ ಅನುಕೂಲ ಆಗತ್ತೆ ಅಂತ ಸೂಚಕವಾಗಿ. ಸೊ ಆಲ್ಮೋಸ್ಟ್ ಇದೇ ತರಹದ ಥಿಯರಿ ಅಲ್ಲಿ ಕೂಡ. ಜೀವನವನ್ನು ನೋಡುವಂತಹ ದೃಷ್ಟಿಕೋನ ಬದಲಾಯಿಸುವಂತೆ ಮಾಡೋದಕ್ಕೆ ಈ ಪ್ಲೇಸ್ ಚೇಂಜಿಂಗ್ ಕೂಡ ಅನುಕೂಲ ಮಾಡಿಕೊಡ್ತದೆ. ಸೊ ಏನೇನ್ ನಾವಲ್ಲಿ ಇನ್ಸ್ಟ್ರಕ್ಷನ್ ಇದೆಯೋ ಆ ಇನ್ಸ್ಟ್ರಕ್ಷನ್ ಅನ್ನು ದಯವಿಟ್ಟು 100% ಪಾಲನೆ ಮಾಡಿ. ಓಕೆ? ಆವಾಗ ನಿಮ್ಗೆ ಅದ್ರದ್ದು ಬೆಸ್ಟ್ ಬೆನಿಫಿಟ್ ಸಿಗುತ್ತೆ. ಸೊ ಒಂದು ಸರಿ ನೀವು ಲೆಫ್ಟ್ ಸೈಡ್ ಅಲ್ಲಿ ಕೂತ್ರೆ, ಮತ್ತೊಂದು ಸರಿ ನೀವು ರೈಟ್ ಸೈಡ್ ಅಲ್ಲಿ ಕೂತ್ಕೋಬೇಕು, ಇನ್ನೊಂದ್ ಸರಿ ಪ್ರಾಬಬ್ಲಿ ಲಾಸ್ಟ್ ಅಲ್ಲಿ ಕೂತ್ಕೋಬೇಕು, ಇನ್ನೊಂದ್ ಸರಿ ನಡುವಲ್ಲಿ ಕೂತ್ಕೋಬೇಕು. ಎಲ್ಲಿ ಜಾಗ ಸಿಗುತ್ತೋ ಅಲ್ಲಿ ನೋಡ್ಕೊಂಡು ನೀವು ಕೂತ್ಕೋಬೇಕು. ಓಕೆ? ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಂದ್ರೆ ನಿಮ್ಮ ಸ್ಟಿಪ್ಯುಲೇಟೆಡ್ ಜಾಗ ಎಲ್ಲಿದೆಯೋ ಆ ಜಾಗದ ಒಳಗಡೆ ನೀವು ಕೂತ್ಕೊಳ್ಳೋದಕ್ಕೆ ನಿಮ್ಗೆ ಸಾಧ್ಯ ಆಗುತ್ತೆ. ಅಲ್ಲೇ ನೀವು ಚೇಂಜ್ ಮಾಡ್ತಾ ಇರ್ಬೇಕು, ಒಂದೇ ಜಾಗದಲ್ಲಿ ಹೋಗಿ ಕೂತ್ಕೊಳ್ಳೋದು ಬೇಡ. ಇದು ನಿಮ್ಗೆ ಕ್ಲಿಯರ್ ಆಗಿದ್ರೆ ಎಸ್ ಅಂತ ಒಂದ್ಸರಿ ಟೈಪ್ ಮಾಡಿ ಚಾಟ್ ಬಾಕ್ಸ್ ಅಲ್ಲಿ. ಯು ಶುಡ್ ಕೀಪ್ ಚೇಂಜಿಂಗ್ ದ ಪ್ಲೇಸ್ ಅನ್ನ ಚೇಂಜ್ ಮಾಡ್ತಾ ಬರ್ಬೇಕು. ಓಕೆ? ಇದನ್ನ ಯಾಕೆ ಹೇಳ್ಬೇಕು, ಒಂದು ಸಣ್ಣ ಪಾಯಿಂಟ್ ಏನಂತಂದ್ರೆ, ಆ ಯಾರಿಗೆಲ್ಲ ಬ್ಲೈಂಡ್ ಸ್ಪಾಟ್ ಬಗ್ಗೆ ಗೊತ್ತಿದೆ? ಯಾರಿಗಾದ್ರೂ ಗೊತ್ತಿದೆಯಾ ಬ್ಲೈಂಡ್ ಸ್ಪಾಟ್ ಅಂತಂದ್ರೆ ಏನು ಅಂತ?
ಎಲ್ಲ ವಿಡಿಯೋ ಆಫ್ ಮಾಡ್ಕೊಂಡು ಕೂತಿದ್ವಿ, ನಂಗೆ ಯಾರು ಗೊತ್ತಾಗ್ತಿಲ್ಲ. ರವಿ ಅವರು ಕಾಣ್ತಾ ಇದ್ದಾರೆ, ಚಂದ್ರಯ್ಯ ಆಚಾರ್ ಕಾಣ್ತಾ ಇದ್ದಾರೆ, ಗೀತಾ ಅವ್ರು ಇದ್ದಾರೆ, ಮನೋಹರ್ ಅವ್ರು ಇದ್ದಾರೆ. ಓಕೆ, ಉಮೇಶ್ ಅವರು, ಗೋಪಾಲ್ ಕೃಷ್ಣ ಅವರು ಇದ್ದಾರೆ, ವೆರಿ ಗುಡ್. ಸೊ ಬ್ಲೈಂಡ್ ಸ್ಪಾಟ್ ಏನು ಅಂತಂದ್ರೆ, ಯಾವುದೋ ನೀವು ಐ ಥಿಂಕ್ ಫಿಸಿಕ್ಸ್ ಅಲ್ಲಿ ನಾವು ಇದನ್ನು ನೋಡಿರ್ತೀವಿ. ಏನು ಅಂತಂದ್ರೆ, ನಮ್ಗೆ ಇಲ್ಲಿ ಬಲಭಾಗದಲ್ಲೇ ಇದ್ರು ಡ್ರೈವಿಂಗ್ ಮಾಡುವಾಗಲೂ ಇದನ್ನ ನೀವು ಅಬ್ಸರ್ವ್ ಮಾಡ್ಬೋದು. ಒಂದು ಪಾಯಿಂಟ್ ನಮ್ಗೆ ಕಣ್ಣು ಮುಂದೆ ಇದ್ರು ಆ ಪಾಯಿಂಟ್ ಅಲ್ಲಿ ಏನಾದ್ರೂ ವಸ್ತುಗಳಿದ್ರೆ ನಿಮ್ಗೆ ಕಾಣೋದಿಲ್ಲ, ಅದನ್ನ ಬ್ಲೈಂಡ್ ಸ್ಪಾಟ್ ಅಂತ ಹೇಳ್ತೀವಿ. ಅಂದ್ರೆ ಕುರುಡಾಗಿರ್ತೇವೆ ಆ ಪಾಯಿಂಟಿಗೆ ಅಂತ. ಸೊ ಆ ಬ್ಲೈಂಡ್ ಸ್ಪಾಟ್ಗಳು ನಾವು ಒಂದೇ ಜಾಗದಲ್ಲಿ ಕೂತಿದ್ದಾಗ ನಮ್ಮ ಲೈಫ್ ಅಲ್ಲಿ ಇರುವಂತಹ ಬ್ಲೈಂಡ್ ಸ್ಪಾಟ್ಸ್ ಗಳು ಕಾಣೋದಿಲ್ಲ ಅಂತ. ಸೊ ಸೂಚಕವಾಗಿ ತೋರಿಸಿರುವಂತ ಹೇಳಿರುವಂತದ್ದು ಅದಕ್ಕೋಸ್ಕರನೇ. ಸೊ ಯು ಕೀಪ್ ಚೇಂಜಿಂಗ್ ದ ಪ್ಲೇಸ್, ಆ ಪ್ಲೇಸ್ ಅನ್ನ ಚೇಂಜ್ ಮಾಡೋದಕ್ಕೆ ಕೂಡ ಇದೊಂದು ಮುಖ್ಯವಾದಂತಹ ಕಾರಣ. ಓಕೆನಾ? ಸೊ ಯು ಕೀಪ್ ಚೇಂಜಿಂಗ್ ದ ಪ್ಲೇಸ್. ಬೆಸ್ಟ್ ಇನ್ನೊಂದೇನು ವೆರಿ ಇಂಪಾರ್ಟೆಂಟ್, ಪ್ಲೇಸ್ ಚೇಂಜ್ ಮಾಡೋದು ಮಾತ್ರ ಅಲ್ಲ, ನಿಮ್ಮ ಅಕ್ಕಪಕ್ಕ ಕೂತ್ಕೊಳ್ಳೋರು ಕೂಡ ಬೇರೆಯವರಾಗಿರ್ಬೇಕು. ಪ್ರತಿ ಸೆಷನ್ ನ ಬ್ರೇಕ್ ನಂತರ ನಿಮ್ಮ ಹತ್ರ ಜೊತೆ ಕೂತ್ಕೊಂಡಿರೋರು ಅಕ್ಕಪಕ್ಕ ಕೂತಿರೋರು ಇದಾರಲ್ಲ, ಬೆಳಗಿಂದ ಸಂಜೆ ತನಕ ಅದೇ ವ್ಯಕ್ತಿಯ ಪಕ್ಕದಲ್ಲಿ ಕೂತ್ಕೊಳ್ಳೋದಲ್ಲ. ಓಕೆ, ಬಿಕಾಸ್ ವಿ ವಾಂಟ್ ಟು ಮಿಕ್ಸ್ ದ ಆರಾ ಎಲ್ಲರದು ಕೂಡ ಮಿಕ್ಸ್ ಆಗ್ಬೇಕು. ವಿ ಶುಡ್ ಡೂ ಲಾಟ್ ಆಫ್ ಆರಾ ಮಿಕ್ಸಿಂಗ್ ಆಗ್ಬೇಕು, ನಮ್ಮ ಎನರ್ಜಿ ಎಕ್ಸ್ಚೇಂಜ್ ಆಗ್ಬೇಕು. ಫಿಸಿಕಲ್ ಆಗಿ ನಾವಲ್ಲಿ ಮಾಡುವಂತ ಎಕ್ಸರ್ಸೈಸಸ್ ಗಳು ನಮ್ಮ ಕ್ವಾಂಟಮ್ ಫೀಲ್ಡ್ ಅಥವಾ ಆರಾ ಅಂತ ಏನಿದೆ, ಪ್ರಭಾವಲಯ, ಇದು ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗೋದಿಕ್ಕೆ, ಎಲ್ಲೋ ಒಂದು ಏನೋ ಎನರ್ಜಿ ಲೆವೆಲ್ ಅಲ್ಲಿ ಬ್ಯಾಲೆನ್ಸ್ ಆಗೋದಿಕ್ಕೆ, ನಿಮ್ಮಿಂದ ಇತರರಿಗೆ ಎನರ್ಜಿ ಟ್ರಾನ್ಸ್ಫರ್ ಆಗೋದಿಕ್ಕೆ, ಮತ್ತೆ ಅವರಿಂದ ನಿಮ್ಗೆ ಎನರ್ಜಿ ಬರೋದಕ್ಕೆ ಕೂಡ ಈ ಚೇಂಜಿಂಗ್ ಆಫ್ ಪ್ಲೇಸಸ್ ಅನುಕೂಲ ಆಗುತ್ತೆ. ಸೊ ಫಸ್ಟ್ ಸೆಷನ್ ಅಲ್ಲಿ, ಸೆಕೆಂಡ್ ಸೆಷನ್ ಅಲ್ಲಿ, ಥರ್ಡ್ ಸೆಷನ್ ಅಲ್ಲಿ, ಫೋರ್ತ್ ಸೆಷನ್ ಅಲ್ಲಿ ನಿಮ್ಮ ಅಕ್ಕಪಕ್ಕ ಬೇರೆ ಬೇರೆ ವ್ಯಕ್ತಿಗಳು ಕೂತಿರ್ಬೇಕು. ಓಕೆ ಅಲ್ಲ? ಸೊ ಇದು ನಿಮ್ಗೆ ಕ್ಲಿಯರ್ ಆಗಿದೆ ಅಂತ ನಾನು ಭಾವಿಸ್ತೀನಿ. ಅಂಡ್ ದೆನ್ ಪ್ಲೀಸ್ ಹ್ಯಾವ್ ಲಾಟ್ ಆಫ್ ಕರ್ಟಸಿ. ನಿಮ್ಗೆ ಗೊತ್ತಿದೆ, ಬಟ್ ಇನ್ನೊಂದು ಸರಿ ಸಾಕಷ್ಟು ಕರುಣೆ ಇರ್ಲಿ. ನಿಮ್ಗೆ ಅಲ್ಲಿ ಏನೋ ಒಂದ್ ಸ್ವಲ್ಪ ನೀರಿನ ವ್ಯವಸ್ಥೆ ಸರಿ ಇಲ್ಲ, ಅಥವಾ ಬಾತ್ರೂಮ್ ವ್ಯವಸ್ಥೆ ಸರಿ ಇಲ್ಲ, ಅಥವಾ ಬಾತ್ರೂಮ್ ಇಂದ ಕ್ಯೂ ದೊಡ್ಡದಾಗಿದೆ, ವಾಪಸ್ ಹೋದ್ರೆ ನಿಮ್ಗೆ ಅಲ್ಲಿ ಫೈನ್ ಹಾಕ್ತಾರೆ, ಈ ತರ ಎಲ್ಲ ಆದಾಗ ಸ್ವಲ್ಪ ಅಲ್ಲಿ ಕಸಿವಿಸಿ ಆಗುವಂತ ಚಾನ್ಸಸ್ ಇದೆ. ಅವಾಗೆಲ್ಲ ಸ್ವಲ್ಪ ಕರುಣೆ ಇಟ್ಕೊಳ್ಳಿ, ನಿಮ್ಮ ಜೊತೆಯವರ ಇರೋರ ಜೊತೆಗೆ ಸ್ವಲ್ಪ ಕರುಣೆ ಇರ್ಲಿ. ಸಾಧ್ಯ ಆದಷ್ಟು ಸಮಯ ಕೊಡ್ತೀವಿ ಸಾಕಷ್ಟು. ಅಂಡ್ ವಿ ಹ್ಯಾವ್ ಆಂಪಲ್ ನಂಬರ್ ಆಫ್ ಬಾತ್ರೂಮ್ಸ್ ಎಲ್ಲ ಇದೆ, ಟಾಯ್ಲೆಟ್ಸ್ ಗಳಿದೆ. ಸೊ ಕಷ್ಟ ಆಗೋದಿಲ್ಲ, ಬಟ್ ಸ್ವಲ್ಪ ಸಹನೆಯಿಂದ ಇರಿ. ಓಕೆ, ನಮ್ಮ ವಾಲಂಟಿಯರ್ಸ್ ಗಳು ಕೂಡ ನಿಮ್ ತರನೇ ಅವ್ರ ಕೆಲಸ ಬಿಟ್ಕೊಂಡು ನಮಗೋಸ್ಕರ ಸಹಾಯ ಮಾಡ್ಲಿಕ್ಕೋಸ್ಕರ ಅಲ್ಲಿ ಇರ್ತಾರೆ. ಸೊ ಅವರಿಗೆ ಸ್ವಲ್ಪ ದಯೆಯಿಂದ ನೀವು ಮಾತಾಡಿಸಿ ಅವರಿಗೆ ಸಹಕಾರ ಕೊಡಿ. ಓಕೆ, ನಿಮ್ಮ ಹತ್ರ ಫೈನ್ ತಗೊಂಡ್ರೆ ನೀವು ಅವತ್ತು ಜಗಳ ಆಡೋದಲ್ಲ. ಸೊ ಲೇಟ್ ಆಗಿದ್ದೀರಿ ಅಂತಂದ್ರೆ ನಿಮ್ಮಷ್ಟಕ್ಕೆ ನೀವೇನೆ ಫೈನ್ ಕೊಟ್ಬಿಡೋದು. ಓಕೆ, ಇಲ್ಲ ಇಲ್ಲ ನನ್ಗೆ ಬಾತ್ರೂಮ್ ಅಲ್ಲಿ ಲೇಟ್ ಆಯ್ತು, ನಾನು ನಿಮ್ ವ್ಯವಸ್ಥೆನೆ ಸರಿ ಇಲ್ಲ ಅಂತೆಲ್ಲ ನೀವು ಅವ್ರ ಹತ್ರ ಹೋಗಿ ಜಗಳ ಆಡೋದಲ್ಲ. ಇಸ್ ಇಟ್ ಓಕೆ? ಇಫ್ ಇಟ್ ಇಸ್ ಓಕೆ, ನಂಗೊಂದು ಸ್ಮೈಲಿ ಕೊಡಿ ಚಾಟ್ ಬಾಕ್ಸ್ ಅಲ್ಲಿ. ಸೊ ಯು ಡೋಂಟ್ ಆರ್ಗ್ಯೂ, ನೋ ಆರ್ಗ್ಯುಮೆಂಟ್, ಫೈನ್. ಇದೊಂದು ನಮ್ಮ ಫ್ಯಾಮಿಲಿ ಫಂಕ್ಷನ್ ತರ ಅಂತ ಅನ್ಕೊಳ್ಳಿ. ಫ್ಯಾಮಿಲಿ ಫಂಕ್ಷನ್ ಹೋದ್ರೆ ನಾವು ಅಲ್ಲಿ ಜಗಳ ಆಡೋದಿಲ್ಲ ಅಲ್ವಾ, ಆತರ. ಸೊ ಡೋಂಟ್ ಕ್ರಿಯೇಟ್ ಎನಿ ಅನ್ಪ್ಲೆಸೆಂಟ್ ಸಿಚುವೇಶನ್. ಅಲ್ಲಿ ಸಾಕಷ್ಟು ಎನರ್ಜಿ ವೈಬ್ ಜಾಸ್ತಿ ಇರುತ್ತೆ. ಆವಾಗ ನಾವು ನೆಗೆಟಿವ್ ಆಗಿ ಯೋಚನೆ ಮಾಡಿದ್ರೆ, ನೆಗೆಟಿವ್ ವೈಬ್ರೇಷನ್ ಅಲ್ಲಿ ಹಾಕಿದ್ವಿ ಅಂತಂದ್ರೆ ನಮಗೂ ಕೆಟ್ಟದಾಗತ್ತೆ, ಇತರರಿಗೂ ಒಳ್ಳೇದಾಗುತ್ತೆ. ದ ಹೋಲ್ ವೈಬ್ ಸ್ಟಾರ್ಟ್ಸ್ ಎನರ್ಜಿ ಡ್ರೈನ್ ಔಟ್ ಆಗುತ್ತೆ. ಓಕೆ, ವಾಟ್ ಎವರ್ ಬಿ ನೀರಿನ ಮೇಲೆ ಮಾಡಿದಂತ ಹೋಮ ತರ ಆಗುತ್ತೆ. ಹಾಗಾಗಿ ಓಕೆ, ಸೊ ಲೆಟ್ ಅಸ್ ನಾಟ್ ಹ್ಯಾವ್ ಲಾಟ್ ಆಫ್ ನೆಗೆಟಿವ್ ವೈಬ್ಸ್. ಹಾಗಂತ ಹೇಳಿ ನೆಗೆಟಿವ್ ವೈಬ್ಸ್ ಕೆಲವು ಪ್ರಾಕ್ಟೀಸಸ್ ಅಲ್ಲಿ ಬರುತ್ತೆ. ಓಕೆ, ಅದಕ್ಕೆ ನಾನು ಗೈಡ್ ಮಾಡ್ತೀನಿ, ಆ ಗೈಡೆನ್ಸ್ ಪ್ರಕಾರ ನೀವು ಮಾಡ್ತಾ ಹೋಗಿ. ಸೊ ಲಾಸ್ಟ್ ಟೈಮ್ ಇದನ್ನ ಮಾಡಿರ್ಲಿಲ್ಲ, ಸೊ ವಿ ವಾಂಟ್ ಟು ಡೂ ಇಟ್. ಈ ಸಾರಿ ನಾನು ಅದನ್ನ ಇನ್ಕ್ಲೂಡ್ ಮಾಡ್ಬೇಕು ಅಂತ ಇದೆ. ಸೊ ವಿ ವಿಲ್ ಡೂ ಸಮ್, ಓಕೆ, ಸರ್ಪ್ರೈಸ್ ಇರ್ಲಿ. ಓಕೆ, ವಿಲ್ ಡೂ ಸಮ್ ಆಕ್ಟಿವಿಟಿ. ಓಕೆ, ಆಕ್ಟಿವಿಟಿ ಮಾಡೋಣ. ಅಂಡ್ ವಿ ವಿಲ್ ಆಲ್ಸೋ ಡೂ ದಿ ದೀಕ್ಷಾ ಪ್ರಾಸೆಸ್ ಕೂಡ ಇರುತ್ತೆ. ಓಕೆ, ಆಲ್ ರೈಟ್. ಅಂಡ್ ಇನ್ನೊಂದ್ ಎರಡು ಇನ್ಸ್ಟ್ರಕ್ಷನ್ ಕೊಟ್ಟು ನಾನು ಇಲ್ಲಿ ಕ್ಲೋಸ್ ಮೈ ಟಾಪಿಕ್. ಏನಪ್ಪಾ ಅಂತಂದ್ರೆ, ಕೆಲವರು ಕ್ರಿಸ್ಟಲ್ಸ್ ಗೆ ಆಲ್ರೆಡಿ ಪೇಮೆಂಟ್ ಮಾಡಿದ್ದೀರಿ. ಸೊ ಯಾರೆಲ್ಲ ನೀವು ಆ ದಿನ ಅಲ್ಲಿ ಬರ್ತೀರಿ, ಸೊ ಯು ಕ್ಯಾನ್ ಕಲೆಕ್ಟ್ ಇಟ್ ದೇರ್, ಡೈರೆಕ್ಟ್ ಆಗಿ ನೀವು ಅಲ್ಲೇ ಕಲೆಕ್ಟ್ ಮಾಡಬಹುದು. ಆಲ್ರೆಡಿ ಪೇಮೆಂಟ್ ಮಾಡಿದಂತವರು. ಇಫ್ ಯು ಆರ್ ನಾಟ್ ದೇರ್, ಅಫ್ಕೋರ್ಸ್ ನಾವು ಅದನ್ನ ಮತ್ತೆ ಕಳಿಸ್ಕೊಡ್ತೀವಿ. ಸೊ ದಿಸ್ ಇಸ್ ಒನ್ ಥಿಂಗ್. ಅಂಡ್ ಸೊ ನಮ್ ಕಡೆಯಿಂದ ನಿಮಗೆ ವರ್ಕ್ ಬುಕ್ ಸಿಗುತ್ತೆ, ಅಂಡ್ ಸಮ್ ಆಫ್ ದ ಮೆಟೀರಿಯಲ್ಸ್ ಗಳು ಕೂಡ ಕೊಡ್ತೀವಿ.
ಅದನ್ನ ಹೇಗೆ ಯೂಸ್ ಮಾಡೋದು ನಾನು ಆ ದಿನ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನಮ್ಮ ಜೊತೆಗೆ ವಿ ವಿಲ್ ಹ್ಯಾವ್ ಸಮ್ ಗೆಸ್ಟ್ ಸ್ಪೀಕರ್ಸ್, ನಮ್ಮ ಕೋಚಿಂಗ್ ಇಂಡಸ್ಟ್ರಿನಲ್ಲಿ ಇರುವಂತವರು. ಆ, ಅವರು ಕೂಡ ಅವರ ಅನುಭವದ ಮಾತುಗಳನ್ನ ಶೇರ್ ಮಾಡ್ಲಿಕ್ಕೆ ಅವಕಾಶ ಸಿಗುತ್ತೆ. ಅಂಡ್ ನಿಮ್ಮಲ್ಲಿ ಕೂಡ ಆಲ್ರೆಡಿ ನಾನು ಗ್ರೂಪ್ ನಲ್ಲಿ ಮೆಸೇಜ್ ಹಾಕಿದ್ದೆ, ರೈಟ್? ಸೊ ಆ ಮೆಸೇಜ್ ನ ಪ್ರಕಾರ ಕೂಡ ಎಲ್ಲರಿಗೆ ನಾನು ಅವಕಾಶ ಕೊಡ್ಲಿಕ್ಕೆ ಸಾಧ್ಯ ಆಗದೇ ಇರ್ಬೋದು. ಬಟ್ ಹೊಸಬ್ರು ಯಾರು ಬಂದಿದ್ದೀರಿ, ಲಾಸ್ಟ್ 2 ರಿಟ್ರೀಟ್ ನಲ್ಲಿ ನೀವು ಮಾತಾಡ್ಲಿಕ್ಕೆ ಸಾಧ್ಯ ಆಗದೇ ಇದ್ದಂಥವ್ರು ಇದ್ರೆ ಅವರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡೋಣ. ಮಿಕ್ಕವರಿಗೆ ಕೂಡ ಸಮಯ ಇದ್ರೆ ನಾವು ಖಂಡಿತ. ಸೊ ನಿಮ್ಮ ಮಾತುಗಳನ್ನು ಕೂಡ ಸಾಧ್ಯ ಆದಷ್ಟು ಒಂದು 3 ನಿಮಿಷದ ಒಳಗಡೆ ನೀವು ಮುಗಿಸಿದ್ರೆ ಒಳ್ಳೇದು. ಸೊ ಇವಾಗಲೇ ಸ್ವಲ್ಪ ಪ್ರಿಪೇರ್ ಮಾಡ್ಕೊಳ್ಳಿ ಏನ್ ನೀವು ಹೇಳ್ಬೇಕು ಅಂತ. ಸೊ 3 ನಿಮಿಷದ ಒಳಗಡೆ ಆದ್ರೆ ತುಂಬಾ ಒಳ್ಳೇದು. ಹಾಗಾಗಿ ನಾವು ಹೆಚ್ಚು ಜನರನ್ನ ಆ, ಮಾತಾಡೋದಕ್ಕೆ ಅವಕಾಶ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಓಕೆ. ಸೊ ನಮ್ಮ ಹತ್ರ ಇರೋದು ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಸಮಯ, ರೈಟ್? ಸೊ ಅಷ್ಟರ ಒಳಗಡೆ ವಿಲ್ ಡೂ ದ ಬೆಸ್ಟ್ ಯುಟಿಲೈಸೇಷನ್ ಆಫ್ ಟೈಮ್. ಸಮಯದ ಸರಿಯಾದಂತಹ ನಾವು ಪಾಲನೆ ಮಾಡೋಣ ಮತ್ತು ಸರಿಯಾದಂತಹ ಉಪಯೋಗ ನಮಗೆ ಸಿಗೋ ತರ ನಾವು ಆ ಸಮಯವನ್ನು ಚೆನ್ನಾಗಿ ಬಳಸ್ಕೊಳ್ಳೋಣ. ಓಕೆ. ಯಾ, ಸೊ ಎನಿ ಕ್ವಶನ್ಸ್? ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆ ಇದ್ರೆ ಹೇಳಿ. ಜಾಸ್ತಿ ಲಿಕ್ವಿಡ್ ತಗೊಳಕ್ಕೆ ತಗೊಳ್ ತಗೊಳ್ಳದೇ ಇರೋದು ಒಳ್ಳೇದು. ಹೌದು, ಬಾತ್ರೂಮ್ ಜಾಸ್ತಿ ಹೋಗ್ಬೇಕಾಗತ್ತೆ ಅಂತಾರ. ದೆರ್ ಇಸ್ ಆಪ್ಷನ್ಗಳಿದೆ. ಅಂಡ್ ಎಸ್, ಎ ಸಿ ಸ್ವಲ್ಪ ಜಾಸ್ತಿ ಇರೋ ಚಾನ್ಸಸ್ ಇದೆ. ಸೆಂಟ್ರಲೈಸ್ ಎ ಸಿ ಇದೆ, ಬಟ್ ಸ್ಟಿಲ್ ನಿಮ್ಗೆ ಬೇಕಾದಂತಹ ಸ್ವಲ್ಪ, ಲಾಸ್ಟ್ ಟೈಮ್ ಕೂಡ ಸ್ವಲ್ಪ ಒಂದಿಬ್ರು ಕಂಪ್ಲೇಂಟ್ ಹೇಳಿದ್ರು ಎ ಸಿ ಜಾಸ್ತಿ ಆಗೋಯ್ತು ಅಂತ. ಸೊ ಬೇಕಾದ್ರೆ ಸ್ವಲ್ಪ ಸ್ವೆಟ್ರು, ಕ್ಯಾಪು ಎಲ್ಲ ಹಾಕೊಂಡು ಬನ್ನಿ. ಫೈನ್. ಸೊ ದಟ್ ವಿಲ್ ಹೆಲ್ಪ್. ಎಸ್ಪೆಷಲಿ ಊಟದ ನಂತರ ಸ್ವಲ್ಪ ಚಳಿ ಜಾಸ್ತಿ ಆಗುತ್ತೆ ಒಂದ್ಸರಿ. ಫ್ಯಾಮಿಲಿ ಫಂಕ್ಷನ್ ನಲ್ಲೂ ಫೈನ್ ಹಾಕ್ತಾರ? ಒಳ್ಳೆ ಕ್ವಶನ್. ಯಾ, ಇದು ಸ್ವಲ್ಪ ಹೇಗೆ ಅಂತಂದ್ರೆ ನಮ್ದು ಸ್ಪಿರಿಚುವಲ್ ಫ್ಯಾಮಿಲಿ. ಸಮಯಕ್ಕೆ ಸರಿಯಾದಂತಹ ಗಮನ ಕೊಡ್ಬೇಕು ಅಂತ. ತಪ್ಪು ಮಾಡಿದವರಿಗೆ ಶಿಕ್ಷೆ ಇದೆ, ಎಲ್ಲರಿಗೂ ಫೈನ್ ಇಲ್ಲ. ತಪ್ಪು ಮಾಡಿದವರಿಗೆ ಇದೆ. ಓಕೆನಾ? ಫೈನ್. ಕ್ರಿಸ್ಟಲ್ಸ್ಗಳು ಹಾಟ್ ಏರ್ ಮಾಡಬಹುದು. ಯಾ, ಹಾಟ್ ಮಾಡಬಹುದು. ದ ಥಿಂಗ್ ಈಸ್, ಎಸ್, ದ ಕಂಟ್ರೋಲ್ ನಮ್ಮ ಹತ್ರ ಇರುತ್ತೆ. ಟೈಮ್ಸ್ ಏನಂತಂದ್ರೆ, ಇವಾಗ 24, 25, 26 ಈಗ ಡಿಗ್ರಿ, ಬೇರೆ ಬೇರೆ ಡಿಗ್ರೀಸ್ಗಳಲ್ಲಿ 23 ಇಟ್ಟಿರ್ತಾರೆ ಒಂದೊಂದ್ಸರಿ ಡಿಗ್ರಿ ಸೆಲ್ಸಿಯಸ್ ಅಲ್ಲಿ, ಅಥವಾ ಕೆಲವೊಂದು 22.5 ಇಟ್ಟಿರ್ತಾರೆ, ಇಲ್ಲಿ 22 ಇಟ್ಟಿರ್ತಾರೆ. ಜಾಸ್ತಿ ಜನ ಒಂದೇ ರೂಮ್ ಅಲ್ಲಿ ಇರುವಾಗ ಉಸಿರಾಟದ ಆ, ಶಾಖಕ್ಕೆ ಎ ಸಿ ಜಾಸ್ತಿ ಇಟ್ಟಾಗ ಅದು ಬ್ಯಾಲೆನ್ಸ್. ಸೊ ಒಳಗಡೆ ಹೋದ ತಕ್ಷಣ ಸ್ವಲ್ಪ ತಣ್ಣಗೆ ಅಂತ ಅನ್ಸುತ್ತೆ. ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ, ಡ್ಯಾನ್ಸ್ ಮಾಡಿದಾಗ, ಓಡಾಡುವಾಗ, ಆಕ್ಟಿವಿಟಿ ಮಾಡಿದಾಗ ಶೆಕೆ ಅಂತ ಅನ್ಸುತ್ತೆ. ಸೊ ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ನಾನು ಹೇಳಿದ್ದೆ ನಿಮ್ಗೆ ಬೇಕಿದ್ರೆ ಸ್ವೆಟರ್ ಇಟ್ಕೊಳ್ಳಿ. ಓಕೆ. ಗೂಗಲ್ ಲೊಕೇಶನ್ ನಾವು ಇದರಲ್ಲಿ ಗ್ರೂಪ್ ನಲ್ಲಿ ಕೊಡ್ತೀವಿ ನಿಮ್ಗೆ. ಓಕೆ, ರಿಟ್ರೀಟ್ ಗ್ರೂಪ್ ನಲ್ಲಿ ನಾನು ಹಾಕಿರ್ತೀನಿ. ಯು ಕ್ಯಾನ್ ಟೇಕ್ ಫ್ರಮ್ ದೇರ್. ಇನ್ಫ್ಯಾಕ್ಟ್ ಐ ವಿಲ್ ಗಿವ್ ಯು ದ ಲೊಕೇಶನ್ ರೈಟ್ ನೌ. ಗೋಕುಲಂ ಗ್ರ್ಯಾಂಡ್ ಅಂತ ನೀವು ಸರ್ಚ್ ಮಾಡಿದ್ರೆ ನಿಮ್ಗೆ ಆರಾಮಾಗಿ ಸಿಕ್ಬಿಡುತ್ತೆ. ಎನಿವೆ ಐ ವಿಲ್ ಗಿವ್ ಯು ದ ಲೊಕೇಶನ್. ಎಸ್. ಸೊ ಯಾರೆಲ್ಲ ರಿಟ್ರೀಟಿಗೆ ನೀವು ಆಲ್ರೆಡಿ ಪರ್ಚೇಸ್ ಮಾಡಿದಿರಿ ಟಿಕೆಟ್, ಬಟ್ ನೀವು ಇನ್ನ ಗ್ರೂಪ್ ನಲ್ಲಿ ಇಲ್ಲ ಅಂತವರು, ಯು ಕ್ಯಾನ್ ಕ್ಲಿಕ್ ದಿಸ್ ಲಿಂಕ್. ಈ ಲಿಂಕ್ ಅನ್ನ ಇವಾಗ ನೀವು ಕ್ಲಿಕ್ ಮಾಡಬಹುದು ಅಂಡ್ ಯು ಕ್ಯಾನ್ ಜಾಯಿನ್ ದ ಗ್ರೂಪ್. ಓಕೆ, ನನ್ನ ಹಸ್ಬೆಂಡ್ ಫಾದರ್ ನ ಕರ್ಕೊಂಡು ಬರ್ಬೇಕು ಅಂತ ಥಿಂಕ್ ಮಾಡ್ತಾ ಇದ್ದೆ. ಪ್ರಯಾರಿಟಿ ವೈಸ್ ಫಾದರ್ ನ ಕರ್ಕೊಂಡು ಬರ್ಬೇಕು ಅಂತ ಅನ್ಕೊಂತಾ ಇದ್ದೀನಿ. ಅವರಿಗೆ ಈ ಪ್ರಾಕ್ಟೀಸಸ್ ಎಲ್ಲ ನೀವು ಅವರಿಗೆ ಹೇಗೆ ತಿಳಿಸೋದು ಗೊತ್ತಾಗ್ತಿಲ್ಲ. ಸೊ ಲಾಸ್ಟ್ ಟೈಮ್ ನೋಡಿ, ವಿದ್ಯಾ ಭಾವಿಯವರು ಅವರ ಅಪ್ಪ ಅಮ್ಮನ್ನೆಲ್ಲ ಕರ್ಕೊಂಡ್ ಬಂದಿದ್ರು. ಸೊ ದೇ ವಿಲ್ ಎಂಜಾಯ್. ಓಕೆ, ಅವ್ರು ಇಷ್ಟ ಪಡ್ತಾರೆ. ಇಟ್ ವಿಲ್ ನಾಟ್ ಬಿ ಬೋರಿಂಗ್ ಕ್ಲಾಸ್, ಅಷ್ಟು ನಾನು ಹೇಳ್ಬೋದು. ಸೊ ಇಟ್ ವಿಲ್ ಬಿ ಫನ್, ಚೆನ್ನಾಗಿರುತ್ತೆ. ಐ ಥಿಂಕ್ ಅಂಜಲಿ ಅವ್ರು ಲಾಸ್ಟ್ 2 ಸೆಷನ್ ಅಲ್ಲಿ ಬರ್ಲಿಲ್ಲ, ಹಾಗಾಗಿ ನಿಮ್ಗೆ ಕ್ವಶನ್ ಇರ್ಬೋದು. ಅಂಡ್ ಯಾ, ಸೊ ನಾವು ಸಮ್ ಕ್ವಶನ್ಸ್, ಫೀಡ್ಬ್ಯಾಕ್, ಯಾರತ್ರಾದ್ರು ಕ್ವಶನ್ಸ್ ಗಳಿದ್ರೆ ಐ ಟೇಕ್. ಅಂಡ್ ಆಲ್ರೆಡಿ ನಮ್ಮ ಈ ಹಿಂದಿನ ರಿಟ್ರೀಟ್ ನಲ್ಲಿ ಭಾಗವಹಿಸಿದಂತವರು ನಿಮ್ಮ ಅನುಭವವನ್ನ ಯಾರಾದ್ರೂ ಶೇರ್ ಮಾಡ್ಬೇಕು ಅಂತ ಅನ್ಸಿದ್ರೆ ಯು ಕ್ಯಾನ್ ಆಲ್ಸೋ ರೈಸ್ ಯುವರ್ ಹ್ಯಾಂಡ್. ಏನಾದ್ರು ಪ್ರಶ್ನೆ ಇದ್ರೆ ಕೂಡ ನೀವು ಕೇಳ್ಬೋದು.
ಅಂಡ್ ವಿ ಪ್ಲಾನ್ ಟು ಮೇಕ್ ಇಟ್ ಮೆಮೊರೇಬಲ್ ಅಂತ ಹೇಳಿದ್ದೆ ಅಲ್ವಾ. ಒಂದು ಅವಿಸ್ಮರಣೀಯವಾದಂತಹ ಅನುಭವ ಅವರಿಗೆ ಆಗ್ಬೇಕು ಅನ್ನೋಂಥದ್ದು ನಮ್ಮ ಉದ್ದೇಶ. ಸೊ ವಿ ವಿಲ್ ಟ್ರೈ ಅವರ್ ಬೆಸ್ಟ್. ಓಕೆ, ಐ ಥಿಂಕ್ ದರ್ ಇಸ್ ಸಮ್ ಇಶ್ಯೂ. ನಾನು ಅದನ್ನ ಕಳಿಸ್ಕೊಡ್ತೀನಿ, ಗೂಗಲ್ ಲೊಕೇಶನ್ ಅನ್ನು ಆಮೇಲೆ ಕಳಿಸ್ಕೊಡ್ತೀನಿ, ಇವಾಗ ಕಳಿಸ್ಲಿಕ್ಕೆ ಆಗ್ತಿಲ್ಲ. ಎಸ್, ಸೊ ಮಂಜುಳಾ ಅವ್ರ ಹತ್ರ ಹೋಗೋಣ. ಪ್ರಶ್ನೆ ಇತ್ತಾ? ಹೇಳಿ. ಜೈ ಗುರುದೇವ್. ಜೈ ಗುರುದೇವ್. ಹಾ ಸರ್, ಲಾಸ್ಟ್ ಟೈಮ್ ಬಂದಿದ್ದು ಅನುಭವ ಹೇಳ್ಬೇಕು ಅಂತ ಅನ್ನಿಸ್ತು. ಬರೋರಿಗೆ ಎಸ್. ಒಂದು ಡೈರೆಕ್ಷನ್ಸ್, ಬರೋರಿಗೆ ಇದೆಲ್ಲ ಪ್ರೊಸೆಸ್ ಇತ್ತು ಲಾಸ್ಟ್ ಟೈಮ್ನು ಕೂಡ. ಏನ್ ನೀವೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ರು ಇಲ್ಲಿವರೆಗೂ ಹೌದು. ಅದೆಲ್ಲ ಇತ್ತು. ಬಟ್ ಯಾರು ಹ. ಆ ತರ ಒಂದು ಇದು ಮಾಡ್ಲಿಲ್ಲ. ನಮ್ಮಲ್ಲಿ ಎಲ್ಲರೂ ಪ್ರಾಪರ್ ಆಗಿ ಆ ಟೈಮ್ ಟು ಟೈಮ್ ಮ್ಯಾನೇಜ್ ಮಾಡ್ಕೊಂಡ್ವಿ. ಆ ಒಂಥರ ಚೆನ್ನಾಗ್ ಅನಿಸ್ತು. ಯಾವುದೇ ಒಂದು ಟೈಮ್ ಶೆಡ್ಯೂಲ್ಡ್ಗೆ ಏನ್ ಹೇಳ್ತಿರೋ ಆ ಟೈಮ್ ಶೆಡ್ಯೂಲ್ಡ್ಗೆ ಆಯ್ತು ಅಂದ್ಕೊಂಡು ಕ್ವಿಕ್ ಆಗಿ ಬಂದು ಕೂತ್ಕೊಳ್ಳೋದು ಮಾಡೋದು. ಆಮೇಲೆ ಸೀಟ್ ಶೇರಿಂಗು, ಅದು ಸೀಟ್ ಶೇರಿಂಗ್ ಯಾಕೆ ಅಂತ ಗೊತ್ತಿರ್ಲಿಲ್ಲ. ಬಟ್ ಇವತ್ ನೀವ್ ಹೇಳಿದ್ಮೇಲೆ ಗೊತ್ತಾಯ್ತು. ವಸ್ತುಗಳನ್ನ ನಾವು ಹೆಂಗೆ ಚಲಿಸ್ತೀವೋ ಹಾಗೆ ನಮ್ಮ ಮನಸ್ಸುಗಳು ಕೂಡ ಬದಲಾವಣೆ ಆಗ್ಬೇಕು. ಆಮೇಲೆ ಅವರ ಕೂಡ ಚೇಂಜ್ ಆಗತ್ತೆ. ಒಬ್ಬ ಸ್ಪಿರಿಚುವಲ್ ಪರ್ಸನ್ ಜೊತೆಗೆ ನಾವು ಕೂತ್ಕೊಂಡ್ವಿ ಅಂತಂದಾಗ ಸೊ ಅವರ ಕೂಡ ಎಕ್ಸ್ಚೇಂಜ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಅಂತಲೂ ಮೊನ್ನೆ ಕೇಳಿದ್ದೆ ನಾನು ಇದನ್ನ. ಸೊ ಇವತ್ತು ನೀವ್ ಇದನ್ನ ಹೇಳಿದ್ರಿ. ಸೊ 100% ಇಸ್ ಟ್ರುತ್ ಅಂತ ಅನಿಸ್ತು ನಂಗೆ. ಸೊ ಅದೇ ಇದ್ರಲ್ಲೇ ಒಂದು ವೇರಿಯೇಷನ್ ಆಗ್ತಾ ಇದ್ರೆ ನಮ್ಮಲ್ಲೂ ಕೂಡ ಬದಲಾವಣೆಗಳಾಗೋ ಚಾನ್ಸಸ್ ತುಂಬಾ ಇರುತ್ತೆ ಅನ್ನೋದು. ಮತ್ತೆ ಅದರ್ವೈಸ್ ಇನ್ ಬೇರೆ ಎಲ್ಲ ಅದನ್ನು ಆಸ್ ಯೂಶುವಲ್ ಬೆಳಗ್ಗೆ ಮಧ್ಯಾಹ್ನ ಸ್ನಾಕ್ಸ್ ಲಂಚ್ ಗಿಂಚ್ ಎಲ್ಲ ಇರುತ್ತೆ, ಚೆನ್ನಾಗಿರುತ್ತೆ. ಒಟ್ಟು ಎಂಜಾಯ್ ಮಾಡ್ಬೋದು. ಯಾವ್ದು ಅಂದ್ರೆ ಎಂಜಾಯ್ ಅಂತಂತಂದ್ರೆ ಸ್ಪಿರಿಚುವಲ್ ಎಂಜಾಯ್. ಅದ್ರ ಜೊತೆಗೆ ಅಲ್ಲಿ ನಮಗೂ ಇದು ಕ್ವಶನ್ ಆನ್ಸರ್ಸ್ ತರ ಕೆಲವೊಂದೆಲ್ಲ ಟಾಪಿಕ್ಸ್ ಕೊಡ್ತೀರಾ, ನಾವು ಬರೆಯೋದು ಮಾಡೋದು ಹೇಳೋದೆಲ್ಲ ಇರುತ್ತೆ. ಒಂಥರ 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 ಕ್ಲಾಸು ಅಲ್ಲ, ಈ ಕಡೆ ಒಂಥರ ಆಧ್ಯಾತ್ಮಿಕ ಒಂದು ಇದು ಅಲ್ಲ. ಸೊ ಓವರ್ ಆಲ್ ಅಂತ ಹೇಳ್ಬೋದು, ಇದು ಎಲ್ಲಾ ತರದಲ್ಲೂ ರೌಂಡ್ ಫಿಗರ್ ಅಂತ ಯಾವ್ದು ಇದೆ ಮಿಸ್ ಆಗಿದೆ ಅಂತ ಯಾವ್ದು ಅನ್ಸೋದಿಲ್ಲ. ಸೊ ಎಲ್ಲದೂ ಇರುತ್ತೆ ಜಾಯಿನ್ ಆದಾಗ. ಸೊ ಖುಷಿ ಆಗುತ್ತೆ ಒಂಥರ. ಬಂದವ್ರಿಗೆ ಈ ಸರಿ ಹೊಸಬ್ರಿಗಂತೂ ತುಂಬಾ ಖುಷಿ ಆಗುತ್ತೆ, ನಾನು ಅಂದ್ಕೊಂಡಿದೀನಿ. ಸೊ ಲಾಸ್ಟ್ ಟೈಮೇ ತುಂಬಾ ಹ್ಯಾಪಿ ಆಗಿತ್ತು, ನಂಗೆ ಖುಷಿ ಪಟ್ಟಿದ್ದೆ. ಸೊ ಈ ಸರಿ ಇವರೆಲ್ಲರೂ ತುಂಬಾ ಜನ ಆಗಿರೋದ್ರಿಂದ ಸೊ ಜನನೂ ಜಾಸ್ತಿ ಇರ್ತಾರೆ. ಒಂಥರ ಎನರ್ಜಿ ಪವರ್ ಕೂಡ ತುಂಬಾ ಇರುತ್ತೆ ಆ ಒಂದು ಹಾಲ್ ಅಲ್ಲಿ ಅಂತ ಹೇಳಕ್ ಬಯಸ್ತೀನಿ. ಮತ್ತೆ ಎಲ್ಲಾರ್ದು ಬ್ಲೆಸ್ಸಿಂಗ್ಸ್ ಅಷ್ಟೇ ಇರುತ್ತೆ. ಸೊ ದಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಇಷ್ಟೆಲ್ಲ ತುಂಬಾ ಚೆನ್ನಾಗೇ ಇದೆ ಆಗಿದೆ ಅಂತ ನಾನು ಅಂದ್ಕೊಂಡಿದೀನಿ. ಸೊ ಆಗಿದ್ದೇನೋ ಹಾಗೆ ಆಗಿರುತ್ತೆ. ಯಾಕೆಂದ್ರೆ ನಮ್ಮಲ್ಲಿ ಈ ಸರಿ ಸಾಧನೆ ತುಂಬಾ ಮಾಡ್ಕೊಂಡಿರೋದ್ರಿಂದ ಎಲ್ಲಾರುನು ಸೊ ವಿ ವಿಲ್ ಗೆಟ್ ಮೋರ್ ಎನರ್ಜಿ. ನಾವು ಕೂಡ ತುಂಬಾ ಎನರ್ಜಿ ಆಗಿರ್ತೀವಿ. ಆ ಒಂದು ಸಾಧನೆ ಮುಖಾಂತರ ನಾವು ಬರೋದ್ರಿಂದ ಅದು ನಮಗಿನ್ನೂ ಎಫೆಕ್ಟಿವ್ ಜಾಸ್ತಿ ಇರುತ್ತೆ ಅಂತ ನನ್ನ ಅನಿಸಿಕೆ. ಸೊ ಇಟ್ಸ್ ವೆರಿ ನೈಸ್ ಸರ್. ಥ್ಯಾಂಕ್ ಯು ಸೋ ಮಚ್. ಇದು ನನ್ನ ವೆರಿ ನೈಸ್. ಥ್ಯಾಂಕ್ ಯು. ಯಾ, ಸೊ ನೆಕ್ಸ್ಟ್ ವಿಲ್ ಗೋ ಟು ರವಿ ಅವ್ರ ಹತ್ರ ಹೋಗೋಣ. ನಮಸ್ತೆ ರವಿ ಅವರೇ. ಜೈ ಗುರುದೇವ್. ಜೈ ನಮಸ್ತೆ ಗುರುದೇವ್. ಮಾಸ್ಟರ್ಜಿ. ನಮಸ್ತೆ. ಒಂದು ಮೆಜೆಸ್ಟಿಕ್ ಇಂದ ಎಷ್ಟು ಕಿಲೋಮೀಟರ್ ಆಗ್ತದೆ ಅಲ್ಲಿಗೆ? ಹಾ, ಓಕೆ. ಸೊ ಗೂಗಲ್ ಲೊಕೇಶನ್ ನೋಡ್ಬೇಕಾಗತ್ತೆ. ಪ್ರೊಬೆಬ್ಲಿ ಒಂದು 6 ರಿಂದ 8 ಕಿಲೋಮೀಟರ್ ಆಗ್ಬೋದು. ನೀವು 6 ರಿಂದ 8. ತುಮಕೂರು ರೋಡ್ ಕಡೆಯಿಂದ ಬರೋರು ಅಂತಾದ್ರೆ ನಿಮ್ಗೆ ತುಮಕೂರು ರೋಡ್ ಇಂದ ಹತ್ರನೇ ಇದೆ. ಅಂದ್ರೆ ಮೆಜೆಸ್ಟಿಕ್ ತನಕ ಹೋಗೋ ಅವಶ್ಯಕತೆ ಇಲ್ಲ, ಮೊದಲೇ ನಿಮ್ಗೆ ಸಿಕ್ಬಿಡುತ್ತೆ. ಓಕೆ, ಗೂಗಲ್ ಲೊಕೇಶನ್ ನಾನು ಕಳಿಸ್ಕೊಟ್ಟಿದ್ದೀನಿ. ಹಾ, ಹೇಳಿ. ಎರಡನೇ ಏನಂತ ಹೇಳಿದ್ರೆ ಕುಂದಾಪುರದಿಂದ ಈ ಕಡೆ ಉಡುಪಿಯಿಂದ ಯಾರಾದ್ರೂ ಬರುವರಿದ್ರ ಅಂತ ಕೇಳುವಂತ ಹೇಳಿ. ಹೌದೌದು, ಇದ್ದಾರೆ. ಸುಚಿತ್ ಅವರು ಇದ್ದಾರೆ. ಐ ಥಿಂಕ್ ಲಾಟ್ ಆಫ್ ಪೀಪಲ್. ಸೊ ಗ್ರೂಪ್ ನಲ್ಲಿ ಯು ಕ್ಯಾನ್ ನೀವು ಡಿಸ್ಕಸ್ ಮಾಡ್ಬೋದು. ಎಲ್ಲರೂ ಒಟ್ಟಾಗಿ ಬರೋದಕ್ಕೆ ಕೂಡ ಅವಕಾಶ ಮಾಡ್ಕೋಬಹುದು. ಐ ಥಿಂಕ್ ಮೈಸೂರಿಂದ ಕೆಲವು ಜನ ಬರ್ತಾರೆ ಅಂಡ್ ನಾರ್ತ್ ಕರ್ನಾಟಕದಿಂದ ಕೆಲವರು ಬರ್ತಾರೆ. ಸೊ ನೀವೆಲ್ಲ ಪ್ಲಾನ್ ಮಾಡ್ಕೊಂಡು ಒಟ್ಟಿಗೆ ಬರ್ಬೋದು, ಇನ್ಕ್ಲೂಡಿಂಗ್ ಬೆಂಗಳೂರಿನ ಒಳಗಡೆ ಕೂಡ ಯಾವುದೋ ಒಂದು ಏರಿಯಾದಿಂದ ಬರುವಂತವ್ರು ನೀವು ಒಟ್ಟಾಗಿ ಕೂಡ ಬರ್ಬೋದು. ಸೊ ಅದಕ್ಕೆ ವ್ಯವಸ್ಥೆ ಇದೆ. ವೆರಿ ಇಂಪಾರ್ಟೆಂಟ್. ಇನ್ನೊಂದು, ಬೆಳಗ್ಗೆ 9 ಗಂಟೆಗೆ ಸೆಷನ್ ಸ್ಟಾರ್ಟ್ ಆಗುತ್ತೆ. ಬಟ್ ನಿಮ್ ರಿಜಿಸ್ಟ್ರೇಷನ್ ಡೇಟ್ 8 ಗಂಟೆಗೆ ಓಪನ್ ಅಪ್ ಆಗುತ್ತೆ. ಓಕೆ, ಸೊ 8 ಗಂಟೆಯಿಂದ ಯು ಕ್ಯಾನ್ ಸ್ಟಾರ್ಟ್ ಜಾಯ್ನಿಂಗ್. 8 ಗಂಟೆಗೆ ನೀವು ಬರ್ಬೋದು ಅಲ್ಲಿ. ಓಕೆ, 8-8:30 ನೀವು ಬಂದ್ರೆ ಕರೆಕ್ಟ್ ಆಗಿರುತ್ತೆ. ಯಾಕಂದ್ರೆ ತುಂಬಾ ಜನ ಇದ್ದಾಗ ರಿಜಿಸ್ಟ್ರೇಷನ್ಗೆ ಜಾಸ್ತಿ ಸಮಯ ಹೋಗುವಂತ ಚಾನ್ಸಸ್ ಇದೆ. ಸೊ ಹತ್ರ ಇದ್ದವರು ಬೇಗ ಯಾರಿಗೆ ಬರ್ಲಿಕ್ಕೆ ಆಗುತ್ತೆ, ಯು ಕ್ಯಾನ್ ಜಾಯ್ನ್ ಇಟ್ 8. ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ ಇರೋದಿಲ್ಲ, ವೆರಿ ಇಂಪಾರ್ಟೆಂಟ್. ಬಟ್ ಲಂಚ್ ಮತ್ತೆ ಟೀ, ಸಂಜೆ ಟೀ ಎಲ್ಲ ಕವರ್ ಆಗಿರುತ್ತೆ. ಸೊ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಸುಮಾರು ಒಂದು 8-8:15 ಅಂದಾಜಿಗೆ ನೀವು ಅಲ್ಲಿ ಬನ್ನಿ. ಮತ್ತೊಂದು ಅಂತ ಹೇಳಿದ್ರೆ, ಈಗ ನಾವು ಈಗ ವೆಹಿಕಲ್ಸ್ ಎಲ್ಲೋ ಟ್ರೈನ್ ಆಗಿ ಬರ್ತೀವಿ. ಅಲ್ಲಿ ಬಂದು ಈಗ
ರಿಸೆಪ್ ಆಗುವುದು ನಾವು ಎಲ್ಲಿ ಅಂದ್ರೆ ಅಲ್ಲೇ ಬಂದ ಗೋಕುಲಂ ಹೋಟೆಲ್ ಅಲ್ಲೇ ಫ್ರೆಶ್ ಅಪ್ ಆಗ್ಬೋದಾ, ಇಲ್ಲ ಬೇರೆ ಎಲ್ಲೂ ಹೊರಗಡೆ ಮಾಡಿ ಬರುದು ಒಳ್ಳೇದ ಅನಿಸ್ತದೆ? ನಿಮ್ಗೆ ಬರೀ ಫ್ರೆಶ್ ಅಪ್ ಆಗೋದಂದ್ರೆ ಗೋಕುಲಂ ಗ್ರ್ಯಾಂಡ್ ಒಳಗಡೆ ಅಲ್ಲಿ ವ್ಯವಸ್ಥೆ ಇದೆ, ಬಟ್ ನಿಮ್ಗೆ ರೂಮ್ ಏನು ಕೊಡೋದಿಲ್ಲ. ಫ್ರೆಶ್ ಅಪ್ ಆಗ್ಲಿಕ್ಕೆ ಕಾಮನ್ ಕೊಡ್ತಾರಲ್ಲ, ಅಂದ್ರೆ ಕಾಮನ್ ಸಾಕಾಗಿ ಹಾ, ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಇರುತ್ತೆ. ಕೊಡ್ತಾರೆ. ಹೌದು, ಅದಿರುತ್ತೆ. ಥ್ಯಾಂಕ್ ಯು. ಹಾಗೇನೆ ಐ ಥಿಂಕ್ ಯಾರೋ ಒಂದು ನಾಗ್ಮಣಿ ಅವರು ಅನ್ಸುತ್ತೆ, ಅವ್ರು ಆಫರ್ ಮಾಡಿದ್ರು, ಲೇಡೀಸ್ ಯಾರಾದ್ರೂ ಇದ್ರೆ ಯು ಕ್ಯಾನ್ ಆಲ್ಸೋ, ನಿಮ್ಗೆ ಡ್ರೆಸ್ ಚೇಂಜ್ ಎಲ್ಲ ಮಾಡ್ಬೇಕು ಅಂತಂದ್ರೆ ಯು ಕ್ಯಾನ್ ಕೋಆರ್ಡಿನೇಟ್, ಆತರ ಕೋಆರ್ಡಿನೇಟ್ ಮಾಡ್ಕೊಂಡು ಕೂಡ ಮಾಡ್ಬೋದು. ಸೊ ದಟ್ ವಿಲ್ ಆಲ್ಸೋ ಹೆಲ್ಪ್. ಯಲಹಂಕದಲ್ಲಿ ಇಲ್ಲಂದ್ರೆ ನಿಯರ್ ಆಗುತ್ತಾ? ಯಲಹಂಕದಿಂದ ಹತ್ರ ಆಗುತ್ತೆ, ಹೌದು. ನಾರ್ತ್ ಇರೋದ್ರಿಂದಾಗಿ ಇಟ್ ಇಸ್ ನಾಟ್ ವೆರಿ ಫಾರ್ ಫ್ರಮ್ ದಟ್, ಜಾಸ್ತಿ ದೂರ ಇಲ್ಲ. ಇವಾಗ ಇನ್ನೇನು ಓಲಾ ಊಬರ್ ಸಿಕ್ಬಿಡುತ್ತೆ, ಸೊ ಆರಾಮಾಗಿ ನಿಮ್ಗೆ ಓಡಾಡ್ಲಿಕ್ಕೆ ಕಷ್ಟ ಆಗದೆ ಇರೋ ತರ ನೀವು ಓಡಾಡ್ಬೋದು, ನೋ ಪ್ರಾಬ್ಲಮ್. ಎನಿಥಿಂಗ್ ಎಲ್ಸ್? ಬೇರೆ ಏನಾದರೂ ಪ್ರಶ್ನೆ? ಶನಿವಾರ ಬಂದು ತಂಗುವ ವ್ಯವಸ್ಥೆ ಇದೆಯೇ? ಮಾಸ್ಟರ್ ಪೇ ಮಾಡುತ್ತೇನೆ. ಆ ತರದ ವ್ಯವಸ್ಥೆ ನಮ್ಮ ಹತ್ರ ಇಲ್ಲ, ನೀವು ನಿಮ್ದೇ ಆದಂತ ವ್ಯವಸ್ಥೆ ಮಾಡ್ಬೇಕಾಗತ್ತೆ. ಓಕೆ ಹೇಮಲತಾ ಅವ್ರೆ, ಅಂದ್ರೆ ಆ ಹೋಟ್ಲಲ್ಲೇ ರೂಮ್ ಇದೆ, ಯು ಕ್ಯಾನ್ ಬುಕ್ ದ ರೂಮ್. ಆ ಹೋಟ್ಲಲ್ಲಿ ಕೂಡ ನೀವು ರೂಮ್ ಬುಕ್ ಮಾಡ್ಕೋಬಹುದು, ಅಥವಾ ಬೇರೆ ಕಡೆ ಹತ್ರದಲ್ಲಿ ನೀವು ಬುಕ್ ಮಾಡುವಂತ ವ್ಯವಸ್ಥೆ ಮಾಡ್ಕೋಬಹುದು. ಓಕೆ, ಯಲಹಂಕ ಟು ಹೋಟೆಲ್ ಇಸ್ 14.7. ಓಕೆ, ಐ ಥಿಂಕ್ 14.7 ಕರೆಕ್ಟ್. ಸೌತ್ ಇಂದ ಬರೋರಿಗೆ ಸ್ವಲ್ಪ ಲಾಂಗ್ ಆಗುತ್ತೆ. ಎನಿಥಿಂಗ್ ಎಲ್ಸ್? ಲೊಕೇಶನ್ ಬಗ್ಗೆ ಐ ಥಿಂಕ್ ಎಸ್, ಜಾಲಹಳ್ಳಿಯಿಂದ ಹತ್ರ ಆಗುತ್ತೆ. ಜಾಲಹಳ್ಳಿ ತುಮಕೂರು ರೋಡ್ ಇದೆ ಅಲ್ಲ, ತುಮಕೂರು ರೋಡ್ ಇಂದ ಡಿಟೂರ್ ಇದೆ, ರಿಂಗ್ ರೋಡ್ ಅಲ್ಲಿ ಒಳಗಡೆ ಬಂದ್ರೆ ನಿಮ್ಗೆ ಸಿಗುತ್ತೆ. ಓಕೆ, ಐ ಥಿಂಕ್ ಐ ಹ್ಯಾವ್ ಕವರ್ಡ್ ಆಲ್ ದ ಕ್ವಶನ್ಸ್. ಇನ್ನೇನಾದ್ರು ಪ್ರಶ್ನೆ ಮಿಸ್ ಮಾಡಿದ್ನ ನಾನು? ಎಸ್, ರವಿ ಅವ್ರ ಹ್ಯಾಂಡ್ ರೈಸ್ ಮಾಡಿದಿರಿ, ಪ್ರಶ್ನೆ ಇತ್ತಾ? ಅದೇ ಅಂದ್ರೆ ನಾನು ಅನ್ಕೊಂಡೆ ಟ್ರೈನ್ ಬಂದ್ರು ನಡೀತದೆ ಅಲ್ಲ ಮಾಸ್ಟರ್ಜಿ? ಯಾವ್ದಾದ್ರೂ ಬರ್ಬೋದು, ತೊಂದ್ರೆ ಇಲ್ಲ. ಅಂದ್ರೆ ನಾನು ಸಮಿ ಅಂದ್ರೆ ಮೆಜೆಸ್ಟಿಕ್ ಹತ್ರನೇ ಹೋಗುದಲ್ಲ ಟ್ರೈನ್ ಆದ್ರೆ, ಇಲ್ಲಾಂದ್ರೆ ಸ್ವಲ್ಪ ದೂರ ಆಗುದಾದ್ರೆ, ಅಂದ್ರೆ ಅದೇ ಸ್ವಲ್ಪ ನೋಡ್ಕೊಳ್ಳಿ, ದೂರ ಅಷ್ಟೇ. ಯಶವಂತಪುರ ಸ್ಟಾಪ್ ಇದ್ರೆ ಯಶವಂತಪುರದಲ್ಲಿ ಇಳ್ಕೊಂಡ್ ಬರ್ಬೋದು, ಅಲ್ಲಿ ಹತ್ರ ಆಗೋದಾದ್ರೆ, ಅಲ್ಲಿ ಸ್ಟಾಪ್ ಇದ್ರೆ. ಓಕೆ ಓಕೆ, ಥ್ಯಾಂಕ್ ಯು. ಓಕೆ, ಯಾ ಎಸ್, ಕಾವ್ಯ ಅವ್ರು ನಮಸ್ತೆ ಹೇಳಿ. ಜೈ ಗುರುದೇವ್ ಮಾಸ್ಟರ್. ಜೈ ಗುರುದೇವ್. ನಾನು ಕ್ರಿಸ್ಟಲ್ ಹೇಳಿದ್ದೆ ಮೊನ್ನೆ ನಿಮ್ಮಲ್ಲಿ, ಹಾ ಹಾ ನಾಳೆ ಕಲೆಕ್ಟ್ ಮಾಡ್ಬೋದು. ನಾನು ಪೇ ಮಾಡ್ಲಿಲ್ಲ, ಅಲ್ಲೇ ಪೇ ಮಾಡ್ಬೇಕಾ? ನಂಗೆ ಅದು ಸೈಕಿಕ್ ಸರ್ಜರಿ ಇದ್ದು ಅಷ್ಟೇ ಕ್ರಿಸ್ಟಲ್ ಹಾ ಬೇಕಿತ್ತು. ಹಾ, ಓಕೆ, ಅದನ್ನು ನಾವು ವ್ಯವಸ್ಥೆ ಮಾಡ್ತೀವಿ, ಅಲ್ಲಿ ಹಾ, ನೀವು ಪೇ ಮಾಡ್ಕೊಂಡು ಮಾಡೋ ತರ ಮಾಡೋಣ. ಸರಿ I will ಸರಿ do it, ಮಾಸ್ಟರ್. yeah, ಓಕೆ, okay. ಥ್ಯಾಂಕ್ ಯು. ಬೇರೆ ಕ್ರಿಸ್ಟಲ್ಸ್ ಪ್ರಾಬಬ್ಲಿ ಸಾಧ್ಯ ಆಗೋದಿಲ್ಲ, ಸೈಕಿಕ್ ಸರ್ಜರಿ ಒಂದು ಕ್ರಿಸ್ಟಲ್ ನಾವು ತಗೊಂಡ್ಬರ್ತೀವಿ. ಸರಿ, ಓಕೆ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಟ್ರೈನ್ ರೀಚ್ ಆಗೋದು ಲೇಟ್ ಆಗದೆ ನೋಡ್ಕೊಳ್ಳಿ. ಯಾ, ಕರೆಕ್ಟ್. ಓಕೆ, ಮಂಜುಳಾ ಅವ್ರ ಪ್ರಶ್ನೆ ಇತ್ತಾ? ಜೈ ಗುರುದೇವ್. ನೀವು ಜೈ ಲಾಸ್ಟ್ ಗುರುದೇವ್. ಟೈಮ್ ನನಗೆ ರಿಟ್ರೀಟಿಗೆ ಬಂದಾಗ ಒಂದು ಪೆಂಡೆಂಟ್ ಕೊಟ್ಟಿದ್ರಿ. ಹಾ, ಅದು ಪೆಂಡೆಂಟ್ ನನಗೆ ಸ್ಟ್ರಕ್ಚರ್ ನೋಡ್ತಾ ಅದು ಏನು ಅಂತ ಈವನ್ ಟುಡೇ ನನಗೆ ಅರ್ಥ ಆಗಿರ್ಲಿಲ್ಲ. ಓಕೆ. ಆದ್ರೆ ನಿನ್ನೆ ನೀವು ಹೇಳಿದ್ರಿ ಮರ್ಕಬಾ ಅಂದ್ರೆ ಏನು ಅಂತ ಒಂದು ಪ್ರಶ್ನೆ ಇಟ್ರಿ ನಮ್ಮ ಹತ್ರ. ಸೊ ಹೌದು. ನಾನು ಅದನ್ನ ಸರ್ಚ್ ಮಾಡಿದಾಗ ನಂಗೆ ಅದಕ್ಕೆ ಆನ್ಸರ್ ಸಿಕ್ತು ನನಗೆ ಅವಾಗ. ಸೊ ಓಕೆ. ಅದು ಎಷ್ಟು ಇದನ್ನ ಟ್ರಯಾಂಗಲ್ ಅಲ್ಲಿ ಆ ಒಂದು ಇದಿರುತ್ತೆ, ಅದನ್ನ ಯಾವ ತರ ಅದನ್ನ ಅದ್ರೊಳಗೆ ನಾವು ಹೇಗೆ ಪಿರಮಿಡ್ ಒಳಗೆ ಹೇಗೆ ಹೋಗ್ತೀವೋ ಅದ್ರೊಳಗೆ ನಾವು ಹೋಗ್ಬಿಟ್ಟು ನಾವು ಮೆಡಿಟೇಷನ್ ಹೇಗ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿ ಇತ್ತು. ನಾನು ನೋಡಿದೆ ಅದನ್ನ. ಸೊ ಅವಾಗ ನನಗೆ ಈ ನೀವು ಕೊಟ್ಟಂತ ಪೆಂಡೆಂಟ್ ನಿಜವಾಗ್ಲೂ ಅವಾಗ ಅನ್ನಿಸ್ತು, ಸೊ ಇದು ಸಖತ್ ಇದಿದೆ ಮಾತ್ರ, ತುಂಬಾ ಪವರ್ಫುಲ್ ಆಗಿದೆ, ಇದನ್ನ ವೇರ್ ಮಾಡಿ ಎಲ್ಲದಕ್ಕೂ ನಾವು ಉಪಯೋಗಿಸ್ಕೋಬಹುದು ಅಂತ ನಂಗೆ ಅನಲೈಸ್ ಆಯ್ತು. ಇಲ್ಲಿವರೆಗೂ ನಾನು ನಿಜವಾಗ್ಲೂ ನನಗೆ ಗೊತ್ತಿರ್ಲಿಲ್ಲ ಇದು ಪೆಂಡೆಂಟ್ ಅನ್ಕೊಂಡಿದ್ದೆ. ಬಟ್ ನೀವ್ ಹೇಳಿದ್ರಿ, ಸೊ ರೇಖಿ 24 ಪಾಯಿಂಟ್ಸ್ ಆದಾಗ ನೀವು ಅದನ್ನ ವೇರ್ ಮಾಡ್ಬಿಟ್ಟು ನೀವು ಮಾಡ್ಕೊಡಿ, ಬೇಗ ಹೀಲ್ ಆಗುತ್ತೆ ಅಂತ ಹೇಳಿದ್ರಿ. ಇಟ್ಸ್ ಓಕೆ. ಬಟ್ ಅದಕ್ಕೂ ಇದಕ್ಕೂ ರಿಲೆವೆಂಟ್ ಇದೆ ಅಂತ ನಂಗೆ ಗೊತ್ತಿರ್ಲಿಲ್ಲ. ನಿನ್ನೆ ಅದನ್ನ ನೋಡಿದ್ಮೇಲೆ ಗೊತ್ತಾಯ್ತು, ದಟ್ ಇಸ್ ದ ರಿಲೆವೆಂಟ್ ಫಾರ್ ದಿಸ್ ಪೆಂಡೆಂಟ್ ಅಂತ ಹೇಳ್ಬಿಟ್ಟು. ಥ್ಯಾಂಕ್ ಯು ಮಾಸ್ಟರ್. ನೈಸ್, ನೈಸ್, ವೆರಿ ನೈಸ್. ಹೊಸ ರಿವಿಲೇಷನ್ ಆಯ್ತು ಮಂಜುಳಾ ಅವರಿಗೆ. ವೆರಿ ಗುಡ್. ಎಸ್, ಪ್ರೋಗ್ರಾಮ್ ಎಂಡಿಂಗ್ ಟೈಮ್ 6 ಗಂಟೆ.
6 ಗಂಟೆಗೆ ವಿ ವಿಲ್ ಟ್ರೈ ಟು ವೈಂಡ್ ಅಪ್, ಬಿಕಾಸ್ ಅಲ್ಲಿ ನಾವು ಹಾಲ್ ಕೂಡ ಬಿಟ್ಕೊಡ್ಬೇಕಾಗತ್ತೆ. 6, 6:30 ಆಗ್ಬೋದು ಮ್ಯಾಕ್ಸಿಮಮ್, ಬಟ್ ವಿಲ್ ಟ್ರೈ ಟು ಕಂಪ್ಲೀಟ್ ಆನ್ ಟೈಮ್. ಫೈನ್. ಇನ್ನೇನಾದ್ರೂ ಪ್ರಶ್ನೆಗಳಿತ್ತ? ಸೊ ಐ ಆಮ್ ವೆರಿ ಎಕ್ಸೈಟೆಡ್ ಟು ಮೀಟ್ ಯು. ನಿಮ್ ಲೈಫ್ ಅಲ್ಲಿ ಒಂದು ಮಹತ್ತರವಾದಂತಹ ಬದಲಾವಣೆಗೆ ಈ ಸೆಷನ್ ಕಾರಣ ಆಗ್ಲಿ ಅಂತ ನಾನು ಹಾರೈಸ್ತೀನಿ. ವೆರಿ ಎಕ್ಸೈಟೆಡ್. ಇದು 3ನೇ ರಿಟ್ರೀಟ್ ಈ ತರದ್ದು ನಾವು ಮಾಡ್ತಾ ಇರುವಂತದ್ದು. ಅಂಡ್ ಐ ಆಮ್ ಆಲ್ರೆಡಿ ಥಿಂಕಿಂಗ್ ಅಬೌಟ್ ದ ನೆಕ್ಸ್ಟ್ ಒನ್. ಮುಂದಿನ ರಿಟ್ರೀಟ್ ಕೂಡ ಈಗಲೇ ಯೋಚನೆ ಮಾಡ್ತಾ ಇದ್ದೇನೆ. ಓಕೆ, ಕಾವ್ಯ ಅವರು ಹ್ಯಾಂಡ್ ರೈಸ್ ಮಾಡಿದ್ದೀರಿ, ಹೇಳಿ. ಜೈ ಗುರುದೇವ್ ಮಾಸ್ಟರ್. ಜೈ ಗುರುದೇವ್. ರೇಖಿ ದೀಕ್ಷೆ ಯಾವ ಲೆವೆಲ್ ಅಲ್ಲಿ ಇರ್ತದೆ ಮಾಸ್ಟರ್ ಅಲ್ಲಿ? ರೇಖಿ ಲೆವೆಲ್ ನೀವು ಇಲ್ಲಿ ನಾವು ರೇಖೆ ಹೇಗೆ ಮಾಡ್ತೀವಲ್ಲ ಅದೇ ತರ. ಡೈಮಂಡ್ ಮೆಂಬರ್ಸಿಗೆ ಹೋಲಿ ಫೈರ್ ದೀಕ್ಷೆ ಇರುತ್ತೆ, ಗೋಲ್ಡ್ ಮೆಂಬರ್ಸಿಗೆ ಕರುಣಾ ರೇಖೆ ಇರುತ್ತೆ, ಸಿಲ್ವರ್ ಮೆಂಬರ್ಸಿಗೆ ಲೆವೆಲ್ 1 and 2 ದೀಕ್ಷೆ ಇರುತ್ತೆ. ಓಕೆ, ಥ್ಯಾಂಕ್ ಯು ಮಾಸ್ಟರ್. ಯಾ, ಥ್ಯಾಂಕ್ ಯು. ಸೊ ದ ಐಡಿಯಾ ಈಸ್ ಟು ಎಲಿವೇಟ್, ಓಕೆ, ಅಪ್ಗ್ರೇಡ್, ನೆಕ್ಸ್ಟ್ ಲೆವೆಲ್ ಹೋಗೋದಕ್ಕೆ ನಿಮ್ಗೆ ಅನುಕೂಲ ಆಗೋದಕ್ಕೆ. ಅಂಡ್ whoever wants to upgrade on that day, ಆ ದಿನ ಯಾರಿಗಾದ್ರೂ ನಿಮ್ಗೆ ಡೈಮಂಡ್ ಗೆ ಜಾಯ್ನ್ ಆಗ್ಬೇಕು ಅಂತ ಅನ್ಸಿದ್ರೆ we will have some special offer ಆ ದಿನಕ್ಕೆ. whoever is joining before, ಅದಕ್ಕೆ ಮುಂಚೆನೆ ಯಾರು ಡೈಮಂಡ್ ಗೆ ಬರ್ತೀರಿ, you will be more beneficial. ಒಂದು ನಿಮ್ಗೆ ಪ್ರಯಾರಿಟಿ ಸೀಟಿಂಗ್ ಸಿಗುತ್ತೆ, ಮತ್ತೆ ಹೋಲಿ ಫೈರ್ ದೀಕ್ಷೆನೆ ಸಿಗುತ್ತೆ, ಅಂದ್ರೆ ಫುಲ್ ಪೇಮೆಂಟ್ ಆಗಿದ್ರೆ. ಇಸ್ ಇಂಪಾರ್ಟೆಂಟ್. ಅಂಡ್ ಸೆಕೆಂಡ್ ಏನಪ್ಪಾ ಅಂತಂದ್ರೆ, ಫಾರ್ ದ ನೆಕ್ಸ್ಟ್ ರಿಟ್ರೀಟ್ ಜಾಯಿನ್ ಆಗೋದಕ್ಕೆ ವಿ ವಿಲ್ ಹ್ಯಾವ್ ಸಮ್ ಆಫರ್ಸ್ ಅಗೇನ್. ಈ ರಿಟ್ರೀಟ್ ಗೆ ಫಾರ್ ಎಕ್ಸಾಂಪಲ್ ಇನಿಷಿಯಲಿ ನಾನು ಡಬಲ್ ಟಿಕೆಟ್ ಆಫರ್ ಕೊಟ್ಟಿದ್ದೆ ಒಂದು 16 ಜನಕ್ಕೆ. 15-16 ಜನ ತಗೊಂಡಿದ್ರಿ ಆಫರ್. ಸೊ ಇಂಪಾರ್ಟೆಂಟ್, ನೀವು ಐ ಥಿಂಕ್ ಕೆಲವರು ನಿಮ್ ಜೊತೆ ಯಾರು ಪಾರ್ಟ್ನರ್ ಬರ್ತಾರೆ ಅಂತ ನೀವು ಇನ್ನ ಮೆನ್ಷನ್ ಮಾಡಿಲ್ಲ. ಇವತ್ತು ನಾಳೆಯಲ್ಲಿ ಪೂರ್ತಿ ಲಿಸ್ಟ್ ಅನ್ನ ನಾನು ನಿಮ್ಗೆ ಗ್ರೂಪ್ ಅಲ್ಲಿ ಕಳಿಸ್ಕೊಡ್ತೀನಿ. ಸೊ ಯಾರ್ಯಾರ್ದು ಮಿಸ್ಸಿಂಗ್ ಇದೆ ಹೆಸರು, ದಯವಿಟ್ಟು ಅದನ್ನ ಆಡ್ ಮಾಡಿ. ಐ ಥಿಂಕ್ ಒಂದು 4-5 ಜನ ಇನ್ನ ಶೇರ್ ಮಾಡಿಲ್ಲ. ಸೊ yeah, so coming back to the point, in early bird offer ಅಂತ ಅದನ್ನ I want to give an offer for the next retreat. Okay, ಅದನ್ನ January 24, 25, 26 ಟೆಂಟೇಟಿವ್ ಆಗಿ ಡೇಟ್ ಅನ್ನ ಫಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ. ಲೊಕೇಶನ್ ಜಸ್ಟ್ ಲೈಕ್ ಲಾಸ್ಟ್ ಟೈಮ್ ಇನ್ನ ಫಿಕ್ಸ್ ಮಾಡಲಿಲ್ಲ, ಬಟ್ ದಟ್ ವಿಲ್ ಬಿ ಅಟ್ ಲೀಸ್ಟ್ 2 or 3 days ರಿಟ್ರೀಟ್ ಇರುತ್ತೆ. ಇದು ಒಂದು ದಿವಸದಿದೆ. ನೆಕ್ಸ್ಟ್ ರಿಟ್ರೀಟ್ ನಮ್ದು ಇಟ್ ವಿಲ್ ಬಿ ರೆಸಿಡೆನ್ಷಿಯಲ್ ರಿಟ್ರೀಟ್, ಅಂದ್ರೆ ನಿಮ್ಮ ಸ್ಟೇ ಕೂಡ ಇನ್ಕ್ಲೂಡ್ ಆಗುವಂತದ್ದು. ಅಂತ ರಿಟ್ರೀಟ್ ಅನ್ನ ನೆಕ್ಸ್ಟ್ ಟೈಮ್ ಮಾಡೋದಕ್ಕೆ ಪ್ಲಾನ್ ಇದೆ. ಸೊ ಐ ಆಮ್ ಆಲ್ರೆಡಿ ಥಿಂಕಿಂಗ್ ಇನ್ ದಟ್ ಡೈರೆಕ್ಷನ್, ಬಿಕಾಸ್ ಒಂದು ದಿನದಲ್ಲಿ ಎಷ್ಟು ಸಾಕಷ್ಟು ನಾವು ಸಾಧನೆ ಮಾಡ್ಬೋದು. ಆದ್ರೆ ವೆನ್ ವಿ ಡೂ ಸಾಧನಸ್ ಟುಗೆದರ್ ಫಾರ್ ಮೋರ್ ದೆನ್ 24 hours, 24 ಗಂಟೆ ನಾವು ಜೊತೆಗೆ ಇದ್ದು ಮಾಡುವಾಗ ಒಂದು ಬೇರೆ ತರಹದ ಶಿಫ್ಟ್ ಆಗುತ್ತೆ. ಸೊ ಈಗ ಜೋ ಡಿಸ್ಪೆನ್ಸ್ ಅವ್ರು ಮಾಡುವಂತದ್ದು, ಅಥವಾ ನನ್ನ ಸ್ನೇಹಿತರು ಎಂ ವಿ ಪ್ರಿಯಾಂಕ್ ಅಂತ ಅವ್ರು ಮಾಡ್ತಾರೆ. ಇದನ್ನೆಲ್ಲ ಒಂದು ಬೇರೆ ಲೆವೆಲ್ಗೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ. ಸೊ ಹಾಗಾಗಿ ಅಟ್ ಲೀಸ್ಟ್ ರೆಸಿಡೆನ್ಷಿಯಲ್ ರಿಟ್ರೀಟ್ ಅನ್ನ ನಾವು ಸ್ಟಾರ್ಟ್ ಮಾಡಬೇಕು ಅನ್ನೋಂಥದ್ದು ನಮ್ಮ ಗುರಿ ಇದೆ. ದ ನೆಕ್ಸ್ಟ್ ಒನ್ ರೀಬರ್ತ್ ರಿಟ್ರೀಟ್ ಇದೆ ಅಲ್ಲ, ನೆಕ್ಸ್ಟ್ ಬರುವಂತದ್ದು ಜಾನ್ವರಿನಲ್ಲಿ ಮಾಡ್ತೀವಿ. ಸೊ ಫಾರ್ ದ್ಯಾಟ್ ಐ ಓಪನ್ ಅಪ್ ದ ಅರ್ಲಿ ಬರ್ಡ್ ಟಿಕೆಟ್. ಓಕೆ, ಅರ್ಲಿ ಬರ್ಡ್ ಟಿಕೆಟ್ ಅಂಡ್ ಪ್ರೊಬಬ್ಲಿ ಡಬಲ್ ಟಿಕೆಟ್ ಇರುತ್ತೆ. ಡಬಲ್ ಟಿಕೆಟ್ ಅಂದ್ರೆ ಇಬ್ರು ನೀವು ಬರೋ ತರ ಇರುತ್ತೆ ಟಿಕೆಟ್. ಸೊ you can also purchase that ticket on that day. Okay, so that is one another announcement that I have. ನ್ಯೂ ಮೆಂಬರ್ಸ್ ಗೆ ದೀಕ್ಷೆ ಇರುತ್ತಾ? ಎಸ್, ಇರುತ್ತೆ. ಹೊಸ ಮೆಂಬರ್ಸ್ ಯಾರು ಸಿಲ್ವರ್ ನಲ್ಲಿ ಇಲ್ವೋ ಅಂತವ್ರಿಗೂ ಕೂಡ ನಾನು ಈ ಸರಿ ಕೆಲವರಿಗೆ ಟಿಕೆಟ್ ಅನ್ನ ಓಪನ್ ಮಾಡಿದ್ದೀನಿ. ಸೊ ಅಂತವ್ರಿಗೂ ಕೂಡ ರೇಖಿ ಲೆವೆಲ್ 1 to ದೀಕ್ಷೆ ಇರುತ್ತೆ. ಓಕೆ, ಇನ್ಫ್ಯಾಕ್ಟ್ ಅವರಿಗೆ ನಾವು ಸಿಲ್ವರ್ ಮೆಂಬರ್ಶಿಪ್ ಕೂಡ ಒಂದು ತಿಂಗಳು ನಾವು ಫ್ರೀ ಆಗಿ ಕೊಡ್ತೀವಿ. ಸೊ ದಟ್ ದೇ ವಿಲ್ ಬಿ ಇನ್ ದ ಝೋನ್, ಆ ಝೋನ್ ಅಲ್ಲಿ ಇರ್ತಾರೆ ಅವರು. ಅಂಡ್ ದೇ ಕ್ಯಾನ್ ಅಪ್ಗ್ರೇಡ್, ಆ ನಂತರ ಅವ್ರು ಅಪ್ಡೇಟ್ ಮಾಡ್ಕೋಬಹುದು ಇಫ್ ದೇ ಫೈಂಡ್ ದೇ ವಾಂಟ್ ಟು ಜಾಯ್ನ್. ನನ್ ಜೊತೆ ಬರೋ ಗೆಸ್ಟ್ ಗೆ ದೀಕ್ಷೆ ಟೈಮ್ ಅಲ್ಲಿ ಅವ್ರು ನಮ್ ಜೊತೆಗೆ ಇರ್ತಾರ? ಎಸ್, ನೇತ್ರ ಅವ್ರೆ ನಿಮ್ ಜೊತೆಗೆ ಇರೋಂತರ ಅವ್ರಿಗೂ ದೀಕ್ಷೆ ಕೊಡ್ತೀವಿ. ಓಕೆ, ಅವರು ಕೂಡ ರೇಖಿ ಲೆವೆಲ್ 1 to ದೀಕ್ಷೆ ಅವ್ರಿಗೂ ಸಿಗುತ್ತೆ. ಅಂಡ್ ಈಗಲೇ ಹೇಳಿದಾಗೆ ದೇ ಕ್ಯಾನ್ ದೇ ವಿಲ್ ಬಿ ಇನ್ ದ ಸಿಲ್ವರ್ ಮೆಂಬರ್ಶಿಪ್ ಫಾರ್ 1 month. ಒಂದ್ ತಿಂಗಳು ಅವರಿಗೆ ನಾವು ಫ್ರೀ ಸಿಲ್ವರ್ ಮೆಂಬರ್ಶಿಪ್ ಕೊಡ್ತೀವಿ, ಯಾರೆಲ್ಲ ಸಿಲ್ವರ್ ಮೆಂಬರ್ಶಿಪ್ ಅಲ್ಲಿ ಇಲ್ವೋ ಅಂತವರಿಗೆ. ಅಂಡ್ ಲೇಟರ್ ದೇ ಕ್ಯಾನ್ ಚೂಸ್ ಟು ಕಂಟಿನ್ಯೂ ಆರ್ ನಾಟ್. ಓಕೆ, ಆ ನಂತರ ಅವರು ಅಪ್ಗ್ರೇಡ್ ಮಾಡ್ಕೋಬಹುದು, ಆರ್ ದೇ ಕ್ಯಾನ್ ಡಿಸ್ಕಂಟಿನ್ಯೂ. ಎಸ್, ಅಂಜಲಿ ಅವರು ಪ್ರಶ್ನೆ ಇತ್ತಾ, ಹೇಳಿ. ಜೈ ಗುರುದೇವ್, ಹೇಳಿ.
ಮತ್ತೆ ಈಗ ನಾವು ಸಂಜೆ ಕರ್ಕೊಂಡು ಹೋಗ್ತೀವಿ. ಈಗ ಅವ್ರಿಗೆ ಯಾವುದೇ ಬೆಲೆ ಇಲ್ಲ. ಈಗ ಅವ್ರು ದೀಕ್ಷೆ ತಗೋಬೇಕು. ನಮ್ ಜೊತೆ ಹೋಗ್ತಾ ಇದಾರೆ. ಹೌದು ಹೌದು, ಅವ್ರಿಗೂ ಕೊಡ್ತೀವಿ ದೀಕ್ಷೆ, ಅವ್ರಿಗೂ ರೇಖಿ ದೀಕ್ಷೆ ಇರುತ್ತೆ. ಓಕೆ, ಯಾಕಂದ್ರೆ ಈಗ ಅವರು ಪ್ರಾಕ್ಟೀಸಸ್ ಎಲ್ಲ ಮಾಡ್ಬೇಕಲ್ವಾ, ಅದಕ್ಕೆ ಅವ್ರಿಗೆ ಇದು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿಲ್ಲ ನೀವು ಯಾವ ತರ ಇರುತ್ತೆ ಅಂತ. ಅವ್ರಿಗೆ ಅದಕ್ಕೇನೆ ಅವ್ರನ್ನ ಒಂದು ತಿಂಗಳು ನಾವು ಮತ್ತೆ ಸೇರ್ಸ್ಕೊತೀವಿ, ಆನ್ಲೈನ್ ಅಲ್ಲಿ ಸೇರ್ಸ್ಕೊತೀವಿ ಅಂತ ಹೇಳಿದ್ರೆ ಅದಕ್ಕೇನೆ. ಸೊ ದೇ ಕ್ಯಾನ್ ಕಂಟಿನ್ಯೂ ಅಲ್ಲಿಂದ ಕೂಡ ರೇಖಿ ಪ್ರಾಕ್ಟೀಸ್ ಮಾಡೋದಕ್ಕೆ ಅನುಕೂಲ ಆಗೋ ತರ ನಾವು ಹೆಲ್ಪ್. ಓಕೆ, ನೈಸ್. ಮನೋಹರ್ ಅವ್ರ ಹತ್ರ ಪ್ರಶ್ನೆ ಇತ್ತಾ? ನೀವು ಹ್ಯಾಂಡ್ ರೈಸ್ ಮಾಡ್ಬೋದು ಇಫ್ ಯು ಹ್ಯಾವ್ ಎನಿ ಕ್ವೆಶನ್ಸ್. ಮನೋಹರ್ ಓಕೆ, ಎಕ್ಸಿಟ್ ಆದ್ರೆ ಅನ್ಸುತ್ತೆ ಅವರು. ನನ್ನ ಜೊತೆ ನನ್ನ ಹಸ್ಬೆಂಡ್ ಬರ್ತಿದ್ದಾರೆ. ಓಕೆ, ವೆರಿ ಗುಡ್. ಓಕೆ, ಸೊ ಇಫ್ ದೇರ್ ಆರ್ ನೋ ಕ್ವೆಶನ್ಸ್, ಸೆಷನ್ ಅನ್ನ ಇಲ್ಲಿಗೆ ಎಂಡ್ ಮಾಡೋಣ. ಸೊ ಐ ಆಮ್ ವೆರಿ ಎಕ್ಸೈಟೆಡ್. ಮುಂದಿನ ಒಂದು ವಾರದ ಒಳಗಡೆ ನಿಮ್ಮನ್ನ ಸಿಗ್ತೀನಿ. ಅಂಡ್ ಬಿಫೋರ್ ದಟ್ ಐ ಥಿಂಕ್ ಟುಮಾರೋ, ನಾಳೆ ನಮ್ಮ ಡೈಮಂಡ್ ಕಾಲ್ ಇರುತ್ತೆ. ಸೊ ವಿಲ್ ಮೀಟ್ ದೇರ್ ಡೈಮಂಡ್ ಮೆಂಬರ್ಸ್. ಅಂಡ್ 25ನೇ ತಾರೀಕು ಐ ಥಿಂಕ್ ವಿ ಹ್ಯಾವ್ ಅಮಾವಾಸ್ಯೆ ಇದೆ. ಆ ಸೆಷನ್ ಅಲ್ಲಿ ನಾನು ಭೇಟಿ ಆಗ್ತೀನಿ. ಅದಕ್ಕೂ ಮುಂಚೆ 23ನೇ ತಾರೀಕು ಹೊಸ ಸಿಲ್ವರ್ ಮೆಂಬರ್ಸ್ಗೆ ಓರಿಯಂಟೇಶನ್ ಸೆಷನ್ ಅವ್ರು ತಗೋತಾರೆ. 24ಕ್ಕೆ ಮಂಜುಳಾ ಅವ್ರು ಇರ್ತಾರೆ, ರೇಖಿ ಗ್ರೂಪ್ ಪ್ರಾಕ್ಟೀಸ್ ಇರುತ್ತೆ. ಆ ಎಲ್ಲ ಸೆಷನ್ಸ್ ಗಳಲ್ಲಿ ಕೂಡ ನೀವು ಭಾಗವಹಿಸಿ. ಅಂಡ್ 26ಕ್ಕೆ ಯಾವುದೇ ಕ್ಲಾಸ್ ಇರೋದಿಲ್ಲ, ದೀಕ್ಷೆ ಸೆಷನ್ ಇರೋದಿಲ್ಲ ಈ ವಾರ ಆನ್ಲೈನ್ ನಲ್ಲಿ. 27ಕ್ಕೆ ನಾನು ನಿಮ್ಮನ್ನ ಸಿಗ್ತೀನಿ. ಓಕೆ, ಸೊ whoever is coming to retreat. I think I have covered all the topics. Just final check ಇನ್ನೊಂದ್ಸರಿ ನೋಡ್ಕೊಂಡ್ಬಿಡ್ತೀನಿ if I have noted missed something. Yeah, very important. ನಿಮ್ಮ ಆಕ್ಟಿವ್ ಪಾರ್ಟಿಸಿಪೇಷನ್ ಇರಬೇಕು. ಓಕೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. 100% ಆಕ್ಟಿವೇಶನ್, ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿ. ಸೊ ದಟ್ ವಿಲ್ ಎನ್ಹಾನ್ಸ್ ದ ಎನರ್ಜಿ ಆಫ್ ದ ಗ್ರೂಪ್. ಗ್ರೂಪ್ ನ ಎನರ್ಜಿಯನ್ನ ಜಾಸ್ತಿ ಮಾಡುತ್ತೆ. ಮತ್ತೆ ನಿಮ್ಗೂ ಕೂಡ 100% ಅದ್ರ ರಿಸಲ್ಟ್ ಸಿಗೋದಕ್ಕೆ ಅನುಕೂಲ. ಲೈಕ್ ದೇರ್ ವಿಲ್ ಬಿ ಸಮ್ ಡ್ಯಾನ್ಸ್ ಮಾಡೋದಿರುತ್ತೆ ಅಂತ ಅನ್ಕೊಳ್ಳಿ. ಸೊ ಯು ವಿಲ್ ಡ್ಯಾನ್ಸ್. ಓಕೆ, ಅಂಡ್ ದೇರ್ ವಿಲ್ ಬಿ ಸಮ್ ಶೇರಿಂಗ್ ಆಕ್ಟಿವಿಟಿ ಇರುತ್ತೆ, ಶೇರ್ ಮಾಡೋದಿರುತ್ತೆ, ಬೇರೆಯವ್ರ ಹತ್ರ ಮಾತಾಡೋದಿರುತ್ತೆ, ಅವಾಗ ಶೇರ್ ಮಾಡೋದು. ಅಂಡ್ ನಿಮ್ಮ ಅನುಭವ ಶೇರ್ ಮಾಡ್ಬೇಕಿದ್ರೆ ನೀವು ಸ್ಟೇಜ್ ಮೇಲೆ ಹೋಗ್ತೀರಾ, ಅವಾಗಲೂ ನೀವು ಯು ಹ್ಯಾವ್ ಟು ಬಿ ಆನ್ ಟೈಮ್. ಓಕೆ, ಸೊ ಆತರ 100% ಅಟೆಂಡೇಷನ್ ಕೊಡಿ. ದೆನ್ ಬೆಸ್ಟ್ ರಿಸಲ್ಟ್ ನಮ್ಗೆಲ್ಲರಿಗೂ ಸಿಗುತ್ತೆ ಅದರಿಂದ. ಫೈನ್, ಸಮಯದ ಸರಿಯಾದಂಥ ಉಪಯೋಗ ಮಾಡಿಕೊಂಡು ವಿ ವಿಲ್ ಮೇಕ್ ದಟ್ ಡೇ ಮೆಮೊರೇಬಲ್ ಇನ್ ಅವರ್ ಲೈಫ್. ಫೈನ್, ಸೊ ಥ್ಯಾಂಕ್ ಯು ವೆರಿ ವೆರಿ ಮಚ್. ಅಂಡ್ ಆಸ್ ಐ ಸೆಡ್, ಪ್ರಾಬಬ್ಲಿ ಒಂದು 4-5 ಜನ ನಾವು ವಿ ಕ್ಯಾನ್ ಸ್ಟಿಲ್ ಅಕೊಮೊಡೇಟ್. ಅಂಡ್ whoever wants to come they can join our session. ಆ ಸೆಷನ್ ನೀವು ಜಾಯ್ನ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಂಡ್ ಥ್ಯಾಂಕ್ ಯು ವೆರಿ ಮಚ್. ನನ್ನನ್ನ ಭೇಟಿ ಆಗ್ಬೇಕು ಅಂತಂದ್ರೆ, ಕನೆಕ್ಟ್ ಆಗ್ಬೇಕು ಅಂತಂದ್ರೆ, ಸಂಪರ್ಕ ಮಾಡ್ಬೇಕು ಅಂತಂದ್ರೆ, ಯು ಕ್ಯಾನ್ ಸೆಂಡ್ ಮಿ ಎ ಮೆಸೇಜ್ connect@kalpataru.org ಗೆ ಮೆಸೇಜ್ ಅನ್ನ ಕಳಿಸಿ. ಅಂಡ್ ಐ ವಿಲ್ ಆನ್ಸರ್ ದ ಕ್ವೆಶ್ಚನ್. ಓಕೆ, ಮೈ ಟೀಮ್ ವಿಲ್ ಬಿ ದೇರ್. ನನ್ನ ಜೊತೆಗೆ ಸೌಮ್ಯ ಅವರು ಇರ್ತಾರೆ, ಸುಷ್ಮಾ ಅವರು ಇರ್ತಾರೆ, ಪ್ರಭು ಅವರು ಇರ್ತಾರೆ. ಅಂಡ್ ಆಲ್ಸೋ ವಿ ವಿಲ್ ಹ್ಯಾವ್ ಸಮ್ ವಾಲಂಟಿಯರ್ಸ್. ಅಂಡ್ ಆಫ್ ಕೋರ್ಸ್ ನಮ್ಮ ಇನ್ ಹೌಸ್ ಫೋಟೋಗ್ರಾಫರ್ ಇರ್ತಾರೆ. ಸೊ ಆಲ್ ಆಫ್ ದೆಮ್ ವಿಲ್ ಬಿ ದೇರ್ ಟು ಸಪೋರ್ಟ್ ಅಸ್. ನಮ್ಮ ಜೊತೆಗೆ ಸಪೋರ್ಟ್ ಮಾಡೋದಕ್ಕೆ ಅವರು ಕೂಡ ಇರ್ತಾರೆ. ಥ್ಯಾಂಕ್ ಯು ವೆರಿ ವೆರಿ ಮಚ್. ಓಕೆ, ಮನೋಹರ್ ಬಂದಿದ್ದೀರಾ? ಪ್ರಶ್ನೆ ಇತ್ತ ಮನೋಹರ್? ಆಗ ಹ್ಯಾಂಡ್ ರೈಸ್ ಮಾಡಿದಾಗಿತ್ತು ನೀವು. ಪ್ರಶ್ನೆ ಇದ್ರೆ ಕೇಳಿ. ಮನೋಹರ್ ಶೆಟ್ಟಿ. ಹಾ, ಗುರುದೇವ್, ಜೈ ಗುರುದೇವ್. ನಮಸ್ತೆ, ಹೇಳಿ. ನಾನು ನನ್ನ ಜೊತೆಗೆ ಒಬ್ಬರನ್ನ ಇವತ್ತು ನಾನು ರಿಜಿಸ್ಟರ್ ಮಾಡೋದ್ ಜೊತೆಗೆ ಅವ್ರನ್ನ ರಿಜಿಸ್ಟರ್ ಮಾಡಿದವರು ಊರಲ್ಲಿದ್ರು ಕುಂದಾಪುರದಲ್ಲಿ. ನಾಡಿದ್ದು ಬರುವಾಗ ಅವ್ರನ್ನ ಕರ್ಕೊಂಬತ್ತಾರೆ. ಅವ್ರದ್ದು ಬಟ್ ಇದರಲ್ಲಿ ರಿಜಿಸ್ಟರ್ ಆಗ್ಲಿಲ್ಲ. ನೆಕ್ಸ್ಟ್ ಮುಂದಕ್ಕೆ ಆಗ್ತಾರೆ. ಯಾವ್ದ್ರಲ್ಲಿ ಆಗಿಲ್ಲ? ನಮ್ಮ ಸಿಲ್ವರ್ ಅಲ್ಲಿ ಯಾವ್ದ್ರಲ್ಲೂ ಆಗಿಲ್ಲ. ನಂದಾಗಿದೆ. ನಂದು ನೆಕ್ಸ್ಟ್ ಗೋಲ್ಡ್ ಸ್ಟೇಜಿಗೂ ಬಂದಂಗಿತ್ತು. ಈಗ ನಂದು ಮಾಡಿದೀನಿ, ಬಟ್ ಅವ್ರದ್ದು ಆಗಿಲ್ಲ. ಅವ್ರು ನೆಕ್ಸ್ಟ್ ಮಾಡ್ತಾರೆ. ಬಟ್ ನಾಳೆ ಕರ್ಕೊಂಡ್ ಬರ್ತೇನೆ. ಅವ್ರದ್ದೊಂದ್ ಸ್ವಲ್ಪ ಸಮಸ್ಯೆ ಇದೆ. ಅವ್ರಿಗೆ ಸ್ವಲ್ಪ ಇದು ಬೇಕು, ಏನು ನಂದು ಆಪರೇಷನ್ ಆಗ್ಬಿಟ್ಟಿತ್ತು ಅವ್ರಿಗೆ. ಸೀರಿಯಸ್ ಆಪರೇಷನ್ ಆಗಿತ್ತು. ನಾಡಿದ್ದು ತಮ್ಮ ಸಹಾಯ ಬೇಕಲ್ಲಿ. ಅದಕ್ಕೆ ದೀಕ್ಷೆನೂ ಬೇಕಾಗ್ಬೋದು ಅವ್ರಿಗೆ. ಸ್ವಲ್ಪ
ಅದಕ್ಕೆ ಅದನ್ನ ಹೇಳುವಂತ ಮಾತಾಡ. ಓಕೆ ಓಕೆ ಶೋರ್ 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 ಖಂಡಿತ. ಓಕೆ, ಲಕ್ಷ್ಮೀ ಪ್ರಭಾವ ಮಾತಾಡ್ಬೇಕಾ? ಹ್ಯಾಂಡ್ ರೈಸ್ ಮಾಡ್ತಾ ಇದ್ರಿ, ಹೇಳಿ. ನಮಸ್ತೆ. ನಮಸ್ತೆ, ಜೈ ಗುರುದೇವ್. ಜೈ ಗುರುದೇವ್. ನಾನು ಮೊದ್ಲು ಆಕ್ಟಿವ್ ಆಗಿ ಪ್ರತಿ ಕ್ಲಾಸಿಗೂ ಬರ್ತಿದ್ದೆ. ಈಗ 3 ತಿಂಗಳ ಹಿಂದೆ ನಮ್ ತಾಯಿ ತೀರ್ಕೊಂಡ್ಬಿಟ್ರು. ಹಾಗಾಗಿ ನನಗೆ ಒಂಥರ ಮೂಡೇ ಇಲ್ಲ ತರ ಆಗ್ತಿತ್ತು. ದಿನಾ ನೋಡ್ತಿದ್ದೆ, ಸೇರ್ಬೇಕು ಅನ್ಕೋತಿದ್ದೆ, ಆಮೇಲೆ ಏನೋ ಒಂಥರ ಅದು ಭಾರ ಮನ್ಸು. ಮೊನ್ನೆ ನಾನು ರಿಟ್ರೀಟ್ ಬಗ್ಗೆ ನೀವು ಹೇಳುವಾಗ ನಂದೊಂಥರ ಗೋಲ್ಡನ್ ಆಪರ್ಚುನಿಟಿ ಇರ್ಬೇಕು, ಧೈರ್ಯ ಮಾಡಿ ಇವತ್ ಕ್ಲಾಸ್ ಕೇಳಲೇಬೇಕು ಅಂತ ನಾನು ಸೇರ್ಕೊಂಡೆ, ಜಾಯ್ನ್ ಆದೆ ನಿನ್ನೆ ಅಲ್ಲ ಮೊನ್ನೆ. ಹಾಗಾಗಿ ನನಗೆ ತುಂಬಾ ಸಿಕ್ತು. ನನಗೆ ನಾನು ನಿಮ್ ಕ್ಲಾಸ್ ಕಂಟಿನ್ಯೂ ಅಟೆಂಡ್ ಮಾಡ್ತಿರುವಾಗ ತುಂಬಾ ಪೀಸ್ ಆಫ್ ಮೈಂಡ್ ಅಲ್ಲಿ ಇದ್ದೆ ನಾನು. ಇತ್ತೀಚಿನ ದಿನದಲ್ಲಿ ಅದಿಲ್ಲ, ಅಮ್ಮ ಹೋಗಿದ್ದಕ್ಕೋ ಏನೋ ಗೊತ್ತಿಲ್ಲ. ಹಾ, ನಂದು ಒಂದು ರಿಕ್ವೆಸ್ಟ್, ನೀವು ದೀಕ್ಷೆ ಮೊದ್ಲು ಗುರುವಾರ ಬೆಳಿಗ್ಗೆ 5:30 ಇಂದ 6 ಕೊಡ್ತಾ ಇದ್ರಿ. ಅದು ನಂಗೆ ತುಂಬಾ ಅನುಕೂಲ ಆಗ್ತಿತ್ತು. ಶನಿವಾರ 6 ಗಂಟೆ ಮಾಡ್ಬಿಟ್ಟಿದಿರಿ. ನಾನು ಬಸ್ಸಲ್ಲಿ ಇರ್ಬೇಕು, ತುಂಬಾ ಮಿಸ್ ಮಾಡ್ತಾ ಇದ್ದೀನಿ. ಸೊ ಏನಾದ್ರು ಆತರ ವೀಕ್ಲಿ ಚೇಂಜ್ ಮಾಡಕ್ ಆಗ್ಬಹುದಾ? ಸದ್ಯಕ್ಕಂತೂ ನಾನು ಶನಿವಾರ ಇಟ್ಕೊಂಡಿದ್ದೆ, ಯಾಕಂದ್ರೆ ಸೋಮವಾರದಿಂದ ಶುಕ್ರವಾರ ತನಕ ನಾವು ಬೇರೆ ತರದ ಕ್ಲಾಸಸ್ ಅನ್ನ ಕಂಟಿನ್ಯೂಸ್ ಆಗಿ ರೆಗ್ಯುಲರ್ ಆಗಿ ಮಾಡಬೇಕು ಅಂತ ಶನಿವಾರಕ್ಕೆ ಶಿಫ್ಟ್ ಮಾಡಿರುವಂತದ್ದು. ಯಾಕಂದ್ರೆ ಶನಿವಾರ ಬೆಳಗ್ಗೆ ಅಂತಂದ್ರೆ ಸ್ವಲ್ಪ ವೀಕೆಂಡ್ ಅಲ್ಲಿ ಕೂಡ ಜನಕ್ಕೆ ಜಾಸ್ತಿ ಅನುಕೂಲ ಆಗತ್ತೆ ಅಂತ. ಸೊ ಸ್ಯಾಟರ್ಡೆ ಮಾರ್ನಿಂಗ್ 6 to 7 ನೀವು ಫ್ರೀ ಮಾಡ್ಕೊಂಡು ಸೆಷನ್ ಅನ್ನು ಅಟೆಂಡ್ ಮಾಡಿದ್ರೆ ಒಳ್ಳೆ. ಸರ್, ನನ್ಗೆ 7:30ಗೆ ನಾನು ಸ್ಕೂಲಲ್ಲಿ ಇರ್ಬೇಕು, ಬೆಳಿಗ್ಗೆ 6 ಗಂಟೆ ಬಸ್ ಹತ್ತೀನಿ. ಸೊ ಆ ದೀಕ್ಷೆ ನಾನು ಮಿಸ್ ಮಾಡ್ತಾ ಇದ್ದೀನಿ. ಇಲ್ಲ ಪ್ರತಿ ಗುರುವಾರ ಬರ್ತಾ ಇದ್ದೆ ನಾನು ದೀಕ್ಷೆಗೆ. ಅದು ನಂಗೆ ತುಂಬಾ ಒಂಥರ ಲೈಟ್ ಆಗಿ ಮಾಡ್ತಿತ್ತು. ನಾನು ತುಂಬಾ ಹಗುರ ಆಗ್ತಿದ್ದೆ ನಾನು. ಓಕೆ, ನೋಡೋಣ, we will see ಏನ್ ಮಾಡ್ಲಿಕ್ಕೆ ನಂತರದವರೇ ಬೇರೆ ತರ ಈ ತರ ನಿರೀಕ್ಷೆ ಮಾಡೋರು ಇರ್ಬೋದು ಸರ್. ಅದೇ ನಾನು ಯೋಚನೆ ಮಾಡ್ತೀನಿ, ನೋಡೋಣ. ಶನಿವಾರ ಅಂಡ್ ಪ್ರೊಬಬ್ಲಿ ಸಂಡೇ ಇದೆರಡು ಕೂಡ ಮಾಡ್ಬೋದು. ವೀಕ್ ಡೇ ಮಾಡೋದು ಕಷ್ಟ ಆಗತ್ತೆ, ಭಾನುವಾರ ಮಾಡ್ಲಿಕ್ಕೆ ಆಗತ್ತ. ಇದೊಂದು ರಿಕ್ವೆಸ್ಟ್ ಅಷ್ಟೇ ನಂದು. ಎಸ್, ನೋಡೋಣ, ಮನ್ಸಲ್ಲಿ ಇರುತ್ತೆ. ಐ ವಿಲ್ ಆಕ್ಟ್ ಆನ್ ಇಟ್ ಇನ್ ದ ರೈಟ್ ಟೈಮ್. ಓಕೆ, ಯಾ, ಓಕೆ, ಭೇಟಿ ಆಗೋಣ. ಥ್ಯಾಂಕ್ ಯು. ಎಸ್ 27ಕ್ಕೆ ಭೇಟಿ ಆಗೋಣ. ಎಲ್ಲರನ್ನು ನಾನು ಭೇಟಿ ಆಗೋದಿಕ್ಕೆ ಉತ್ಸುಕನಾಗಿದ್ದೇನೆ. ಸೊ ದಿಸ್ ವಿಲ್ ಬಿ ಅವರ್ ಥರ್ಡ್ ರಿಟ್ರೀಟ್, 3ನೇ ರಿಟ್ರೀಟ್ ಅಂಡ್ ಹೈಯೆಸ್ಟ್ ನಂಬರ್. ಇಲ್ಲಿ ತನಕ ನಾವು ಇಷ್ಟು ಮೆಂಬರ್ಸ್ ಅನ್ನ ನಾವು ಜೊತೆಯಾಗಿ ಮಾಡಿದ್ದಿಲ್ಲ. ಸೊ ಐ ಥಿಂಕ್ ಇಟ್ ವಿಲ್ ಬಿ ಎ ಗ್ರೇಟ್ ಒಕೇಶನ್. ಸೊ ವಿಲ್ ಸ್ಪೆಂಡ್ ಎ ಮೆಮೊರೇಬಲ್ ಡೇ ಇನ್ ಅವರ್ ಲೈಫ್. ಓಕೆ, ಥ್ಯಾಂಕ್ ಯು ವೆರಿ ವೆರಿ ಮಚ್. ನಮಸ್ತೆ, ಜೈ ಗುರುದೇವ್.